सिद्धेभ्यः ओम नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो उवज्झायाणं नमो लोये सौवसाहूणं येषो पंच नमो यारो सौवपावपणासनो मंगलानं च सव्वेशिं पढ़मं हवै मंगलम् पढ़मं हवै मंगलम्। पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। संदृष्टि क्रमांक 10A। संदृष्टि क्रमांक 10A ಅದರಲ್ಲಿ ಸಮೂರ್ಛನ ಜನ್ಮವುಳ್ಳ ತ್ರಿಯಂಚಗತಿಯ ತ್ರಿಯಂಚ ಜೀವಗಳ ಮತ್ತು ಮನುಷ್ಯರ ಕಥನವಿದೆ. ಗರ್ಭಜನ್ಮವುಳ್ಳ ಮನುಷ್ಯ ಮತ್ತು ತ್ರಿಯಂಚರ ಕಥನ ಇಲ್ಲ. ಪರ್ಯಾಪ್ತಕ ತ್ರಿಯಂಚ ಮತ್ತು ಲಬ್ಧಿ ಅಪರ್ಯಾಪ್ತಕ ತ್ರಿಯಂಚ. ಸಮೂರ್ಛನದಲ್ಲಿ ಪರ್ಯಾಪ್ತಕ ಸಮೂರ್ಛನ ತಿರ್ಯಂಚ ಮತ್ತು ಲಬ್ಧಿ ಅಪರ್ಯಾಪ್ತಕ ತಿರ್ಯಂಚರ ಕಥನ ಇದೆ. ಇದರಲ್ಲಿ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಮತ್ತು ವನಸ್ಪತಿಕಾಯಿಕ ಈ 5 ಪ್ರಕಾರದ ಜೀವಗಳು ನಿಯಮದಿಂದ ಸಮೂರ್ಛನ ಜನ್ಮವುಳ್ಳ ಜೀವಗಳೇ ಆಗಿದೆ. ವೇದದ ಅಪೇಕ್ಷೆಯಿಂದ ಈ ಜೀವಗಳಿಗೆ ಪರ್ಯಾಪ್ತಕವೇ ಆಗಿರಲಿ ಅಥವಾ ಅಪರ್ಯಾಪ್ತಕವೇ ಆಗಿರಲಿ, ನಿಯಮದಿಂದ ನಪುಂಸಕ ವೇದ ಗರ್ಭಜನ್ಮದ ಇಲ್ಲಿ ಚರ್ಚೆ ಇಲ್ಲ. ಇನ್ನು ಸ್ಥಾವರ ಕಾಯಿಕ ಜೀವಗಳಲ್ಲಿ ಯಾವ 5 ಭೇದಗಳಿವೆ, ಆ 5 ಭೇದಗಳಲ್ಲಿ ಬಾದರ ಜೀವಗಳು ಮತ್ತು ಸೂಕ್ಷ್ಮ ಜೀವಗಳು 2 ಪ್ರಕಾರವಾಗಿ ಇವೆ. ಅದರಲ್ಲೂ ಪರ್ಯಾಪ್ತಕ ಜೀವಿಗಳು ಮತ್ತು ಅಪರ್ಯಾಪ್ತಕ ಜೀವಿಗಳು, ಬಾದರದಲ್ಲೂ ಪರ್ಯಾಪ್ತಕ ಅಪರ್ಯಾಪ್ತಕ ಮತ್ತು ಸೂಕ್ಷ್ಮದಲ್ಲಿಯೂ ಕೂಡ ಪರ್ಯಾಪ್ತಕ ಅಪರ್ಯಾಪ್ತಕ ಅನ್ನತಕ್ಕಂಥ ಭೇದಗಳು ಇವೆ. ಆದರೆ ಒಂದು ವಿಶೇಷ ನೆನಪಿನಲ್ಲಿ ಇಡತಕ್ಕಂಥ ಈ ಚಾರ್ಟ್ನಲ್ಲಿ ವಿಷಯ ಏನು ಅಂತಂದ್ರೆ, ಇಂಥ ಸಮೂರ್ಛನ
ಜನ್ಮವುಳ್ಳ ತಿರ್ಯಂಶ ಗತಿಯ ತಿರ್ಯಂಶರಲ್ಲಿ ಪರ್ಯಾಪ್ತಕ ಮತ್ತು ಅಪರ್ಯಾಪ್ತಕ ಅವುಗಳಲ್ಲಿ ಎರಡನೇ ಗುಣಸ್ಥಾನ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಲ್ಲಿ ಇದೆ ಮತ್ತು ಎಲ್ಲಿ ಇಲ್ಲ. ಇಷ್ಟನ್ನು ಲಕ್ಷ್ಯದಲ್ಲಿಟ್ಟುಕೊಳ್ತಕ್ಕಂಥ ವಿಷಯ ಇಲ್ಲಿ ಮುಖ್ಯ ಇದೆ. ಎಲ್ಲೆಲ್ಲಿ ಹೇಳಬೇಕು? ಸಕಲೇಂದ್ರಿಯಗಳಲ್ಲಿ ಅಂದರೆ ಪಂಚೇಂದ್ರಿಯ, ಸೌಜ್ಞಿ ಪಂಚೇಂದ್ರಿಯ, ಪರ್ಯಾಪ್ತಕ ಸಮೂರ್ಛನ ತಿರ್ಯಂಚ, ಇವುಗಳಲ್ಲಿ ಗುಣಸ್ಥಾನ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ರಿಂದ 5 ಇವೆ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ ಗುಣಸ್ಥಾನವೇ ಇದೆ, 2ನೇ ಗುಣಸ್ಥಾನ ಇಲ್ಲ. ಯಾಕೆ? ಲಬ್ಧಿಯ ಪರ್ಯಾಪ್ತಕ ಅವಸ್ಥೆಯಲ್ಲಂತೂ ಎಂಥ ಜೀವಿದ್ರೂ ಏಕೇಂದ್ರಿಯ, ದ್ವೀಂದ್ರಿಯ, ತೀನೇಂದ್ರಿಯ, ಚತುರಿಂದ್ರಿಯ, ಲಬ್ಧಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಜನ್ಮ ತಾಳುವಾಗ 2ನೇ ಗುಣಸ್ಥಾನಂತೂ ಎಲ್ಲಿಯೂ ಇಲ್ಲ. ಎಂಥ ಜೀವಗಳಲ್ಲೂ ಇಲ್ಲ, ಎಂಥ ಪರ್ಯಾಯದಲ್ಲೂ 2ನೇ ಗುಣಸ್ಥಾನ ಇಲ್ಲ. ಇನ್ನು ಪರ್ಯಾಪ್ತಕ ಜೀವಿಗಳಿಗೆ ಇದೆ ಅಂತನ್ನೋದಾದ್ರೆ ಎಂಥ ಪರ್ಯಾಪ್ತಕ ಸಮೂರ್ಛನ ಜೀವಿಗಳಿಗೆ ಇದೆ, ಎಂಥ ಪರ್ಯಾಪ್ತಕ ಸಮೂರ್ಛನ ಜೀವಿಗಳಿಗೆ ಇಲ್ಲ. ಸೌಜ್ಞಿ ಪಂಚೇಂದ್ರಿಯ ಪರ್ಯಾಪ್ತಕ ಜೀವಿಗಳಿಗೆ 2ನೇ ಗುಣಸ್ಥಾನ ಇಲ್ಲ. ಆದರೆ ದ್ವೀಂದ್ರಿಯ ವಿಕಲತ್ರಯಗಳಲ್ಲಿ ಇದೆ. ಅಸೌಜ್ಞಿಯಲ್ಲಿಯೂ ಕೂಡ ಇಲ್ಲ. ಪಂಚೇಂದ್ರಿಯ ಅಸೌಜ್ಞಿ ಪರ್ಯಾಪ್ತಕ ಅದರಲ್ಲೂ ಕೂಡ ಇಲ್ಲ. ಆದರೆ ವಿಕಲತ್ರಯಗಳಲ್ಲಿ ಇದೆ. ವಿಕಲತ್ರಯಗಳಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2 ಗುಣಸ್ಥಾನಗಳಿವೆ. ಮತ್ತು ಪೃಥ್ವಿ ಕಾಯಿಕದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ 2ನೇ ಗುಣಸ್ಥಾನ ಇದೆ. ಆದರೆ ಲಬ್ಧಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇಲ್ಲ. ಲಬ್ಧಿಯ ಅಪರ್ಯಾಪ್ತಕ ಜೀವಗಳಿಗೆ ನಿಯಮದಿಂದ 1ದೇ ಗುಣಸ್ಥಾನ, ಅದು ಪಂಚೇಂದ್ರಿಯ ಆಗಿರಲಿ, ದ್ವೀಂದ್ರಿಯ ಆಗಿರಲಿ, ವಿಕಲತ್ರಯದಲ್ಲಿರಲಿ ಅಥವಾ ಏಕೇಂದ್ರಿಯದಲ್ಲಿರಲಿ, ನಿಯಮದಿಂದ 1ದೇ ಗುಣಸ್ಥಾನ. ಬಾದರಿರಲಿ, ಸೂಕ್ಷ್ಮ ಇರಲಿ, ನಿಗೋದಲ್ಲಿರಲಿ, ನಿಗೋದಿಂದ ಹೊರಗಿರಲಿ, ಒಳಗಿರಲಿ, ಎಲ್ಲಿದ್ರೂ ಲಬ್ಧಿಯ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ದೇ ಗುಣಸ್ಥಾನ. ಇನ್ನು ಪರ್ಯಾಪ್ತಕ ನಾಮಕರ್ಮವುಳ್ಳ ಜೀವ ಅದು ಸಕಲೇಂದ್ರಿಯತ್ತು ಅಂತಂದ್ರೆ 1ನೇ 2ನೇ ಗುಣಸ್ಥಾನ ಇಲ್ಲ. ವಿಕಲತ್ರಯದಲ್ಲಿತ್ತು ಅಂತಂದ್ರೆ 1ನೇ 2ನೇ ಗುಣಸ್ಥಾನ ಇದೆ. ಪೃಥ್ವಿಕಾಯಿಕದಲ್ಲಿದೆ ಅಂತಂದ್ರೆ 1ನೇ 2ನೇ ಗುಣಸ್ಥಾನ ಇರಬಹುದು. ನಿಯಮದಿಂದ ಇರ್ತದೆ ಅಂತಲ್ಲ, ಇರಬಹುದು. ಜಲಕಾಯಿಕದಲ್ಲಿ ಇದೆ ಅಂತಂದ್ರೂ ಇರಬಹುದು. ಆದರೆ ಸೂಕ್ಷ್ಮದಲ್ಲಿ ಎಲ್ಲಾದರೂ ಇದೆ ನೋಡಿ. ಸೂಕ್ಷ್ಮದಲ್ಲಿ ಪರ್ಯಾಪ್ತಕ ಜೀವಿಗಳು ಇವೆ, ಅಪರ್ಯಾಪ್ತಕ ಜೀವಿಗಳು ಇವೆ. ಸೂಕ್ಷ್ಮದಲ್ಲಿ ಸೂಕ್ಷ್ಮ ಸಮೂರ್ಛನ ಪರ್ಯಾಪ್ತಕ ಜೀವಿಗಳಲ್ಲಿ ಎಲ್ಲಾದರೂ 2ನೇ ಗುಣಸ್ಥಾನ ಇಲ್ಲ. ನಿಯಮದಿಂದ 1ದೇ ಗುಣಸ್ಥಾನ. ಅಪರ್ಯಾಪ್ತಕ ಜೀವಿಗಳಿಗೂ 1ದೇ ಗುಣಸ್ಥಾನ, ಪರ್ಯಾಪ್ತಕ ಜೀವಿಗಳಿಗೂ 1ದೇ ಗುಣಸ್ಥಾನ. ಲಬ್ಧಿಯ ಪರ್ಯಾಪ್ತಕ್ಕೂ 1ದೇ ಗುಣಸ್ಥಾನ. ಜಲಕಾಯಿಕದಲ್ಲಿ ಬಾದರದಲ್ಲಿ ಇದೆ 2 ಗುಣಸ್ಥಾನ. ಸೂಕ್ಷ್ಮದಲ್ಲಿ 2 ಗುಣಸ್ಥಾನ ಇಲ್ಲ. ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಪರ್ಯಾಪ್ತಕ ನಾಮಕರ್ಮುಳ್ಳ ಜೀವಿಗೆ 2ನೇ ಗುಣಸ್ಥಾನ ಇರಬಹುದು.
ಇನ್ನು ಅಗ್ನಿಕಾಯಕದಲ್ಲಿ ಬಾದರ ಅವಸ್ಥೆಯಲ್ಲೂ ಇಲ್ಲ, ಸೂಕ್ಷ್ಮ ಅವಸ್ಥೆಯಲ್ಲೂ ಇಲ್ಲ. ವಾಯುಕಾಯಕದಲ್ಲಿ ಬಾದರ ಅವಸ್ಥೆಯಲ್ಲೂ ಇಲ್ಲ, ಸೂಕ್ಷ್ಮ ಅವಸ್ಥೆಯಲ್ಲೂ ಇಲ್ಲ. ವನಸ್ಪತಿ ಕಾಯಕದಲ್ಲಿ ಸಾಧಾರಣದಲ್ಲಿಯೂ ಇಲ್ಲ, ಸಾಧಾರಣದಲ್ಲಿ ಬಾದರದಲ್ಲೂ ಇಲ್ಲ, ಸೂಕ್ಷ್ಮದಲ್ಲೂ ಇಲ್ಲ. ಪ್ರತ್ಯೇಕದಲ್ಲಿ, ಪ್ರತ್ಯೇಕ ವನಸ್ಪತಿಯಲ್ಲಿ ಬಾದರದಲ್ಲಿ ಇದೆ, ಸೂಕ್ಷ್ಮದಲ್ಲಿ ಇಲ್ಲ. ಇಲ್ಲ, ಬಾದರ್ ಅಷ್ಟೇ ಇದೆ. ಅದು ಎರಡೂ ಕಡೆಗೆ ಬಾದರ್ ಇದೆಯದು. ಬಾದರ್ ಪ್ರತ್ಯೇಕ ವನಸ್ಪತಿಯಲ್ಲಿ ಎರಡು ಭೇದ. ಬಾದರ್ ಪರ್ಯಾಪ್ತಕ ಪ್ರತ್ಯೇಕ ವನಸ್ಪತಿ, ಸಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ, ಮತ್ತು ಬಾದರ್ ಪರ್ಯಾಪ್ತಕ ಅಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ. ಎರಡೂ ಬಾದರ್ ಇದೆ. ಅದಕ್ಕಾಗಿ ಅಲ್ಲಿ ಎರಡೂ ಜಾಗದಲ್ಲಿ ಎರಡನೇ ಗುಣಸ್ಥಾನ ಇದೆ, ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಎಷ್ಟು ವಿಷಯ ಇದರಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದಿದೆ. ಈ ಚಾರ್ಟದ ಮುಖಾಂತರ ಜೀವಿಗಳ ಭೇದ ಗೊತ್ತಾಗ್ತದೆ ಮತ್ತು ಯಾವ ಜೀವಿಗೆ ಯಾವ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು ಅನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು ಸಂದೃಷ್ಟಿ ಕ್ರಮಾಂಕ 10 ಬಿಯಲ್ಲಿ ಹೋಗೋಣ. ಜನ್ಮಭೇದಗಳೊಂದಿಗೆ ಅವಸ್ಥಾ ಸ್ವಾಮಿತ್ವ ಹಾಗೂ ಗುಣಸ್ಥಾನ. ಗರ್ಭಜನ್ಮ, ಉಪಪಾದ ಜನ್ಮ, ಈ ಎರಡೂ ಪ್ರಕಾರದ ಜನ್ಮಗಳ ಕಥನವನ್ನು ಒಂದೇ ಪೇಜ್ದಲ್ಲಿ ಮಾಡಿದ್ದಿದೆ. ಈ ಸಂದೃಷ್ಟಿ ಕ್ರಮಾಂಕ 10A ಅಲ್ಲಿ ಕೇವಲ ಸಮೂರ್ಛನ ಜೀವಿಗಳ ಕಥನ ಇದೆ. ನೋಡ್ತಾ ಇದ್ದೀರಲ್ಲ ಚಾರ್ಟ್. ಸಂದೃಷ್ಟಿ ಕ್ರಮಾಂಕ ಎದಲ್ಲಿ ಏನಿದೆ, ಕೇವಲ ಸಮೂರ್ಛನ ಜೀವಿಗಳ ಭೇದಗಳ ಚರ್ಚೆ ಇದೆ. ಆದರೆ ಇಲ್ಲಿ ಗರ್ಭಜನ್ಮ ಮತ್ತು ಉಪಪಾದ ಜನ್ಮ, ಜನ್ಮದಲ್ಲಿ ಎಷ್ಟು ಭೇದ? 3 ಭೇದ. ಸಮೂರ್ಛನ್ ಜನ್ಮ, ಗರ್ಭಜನ್ಮ, ಉಪಪಾದ, 3 ಜನ್ಮಗಳು. ಈಗ ಸಂದೃಷ್ಟಿ ಕ್ರಮಾಂಕ 10ರಲ್ಲಿ ಯಾವ ಭೇದಗಳನ್ನು ನೋಡೋದಿದೆ? ಗರ್ಭಜನ್ಮದ ಭೇದಗಳನ್ನು ಮತ್ತು ಉಪಪಾದ ಜನ್ಮದ ಭೇದಗಳನ್ನು ನೋಡೋದಿದೆ. ಗರ್ಭಜನ್ಮ ಸ್ವಾಮಿತ್ವ, ಗರ್ಭಜನ್ಮದ ಸ್ವಾಮಿತ್ವ ಯಾವ ಜೀವಿಗಳಿಗಿದೆ ನೋಡೋಣ. ಕರ್ಮಭೂಮಿಯ ಸೌಜ್ಞಿ ಮತ್ತು ಅಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ ಗರ್ಭಜ ಪರ್ಯಾಪ್ತಕ ಮನುಷ್ಯ ಹಾಗೂ ಭೋಗಭೂಮಿ ಮತ್ತು ಕುಭೋಗ ಭೂಮಿಯ ಸೌಜ್ಞಿ, ಪಂಚೇಂದ್ರಿಯ, ಗರ್ಭಜ, ಮನುಷ್ಯ ಹಾಗೂ ತಿರ್ಯಂಚ ಇವರಿಗೆ ನಿಯಮದಿಂದ ಗರ್ಭಜನ್ಮ ಇದೆ. ಕರ್ಮಭೂಮಿಯ ಸೌಜ್ಞಿ ಮತ್ತು ಅಸೌಜ್ಞಿ ಇವರಿಗೆ ಎಂಥ ಜನ್ಮ ಇರಬಹುದು? ಗರ್ಭಜನ್ಮ ಇರಲಿಕ್ಕೆ ಸಾಧ್ಯ. ಹಾಗೇನೆ ಕರ್ಮಭೂಮಿಯ ತಿರ್ಯಂಚ ಮತ್ತು ಮನುಷ್ಯ ಮತ್ತು ಭೋಗಭೂಮಿಯ ಕುಭೋಗಭೂಮಿಯ ಸೌಜ್ಞಿ, ಪಂಚೇಂದ್ರಿಯ, ಗರ್ಭಜ, ಮನುಷ್ಯ ಹಾಗೂ ತಿರ್ಯಂಚರಿಗೆ ಗರ್ಭಜನ್ಮ ಇದೆ. ಗರ್ಭಜನ್ಮದಲ್ಲಿ ಎಷ್ಟು ಭೇದಗಳನ್ನು ಮಾಡಬೇಕು? 3 ಭೇದಗಳನ್ನು ಮಾಡಬೇಕು. ಜರಾಯುಜ, ಅಂಡಜ, ಪೋತಜ. ಜರಾಯುಜ ಜನ್ಮದ ಸ್ವಾಮಿತ್ವ ಎಷ್ಟು ಗತಿಯ ಜೀವಿಗಳಿಗಿದೆ? 2 ಗತಿ, ಮನುಷ್ಯರಿಗೆ ಮತ್ತು ತಿರ್ಯಂಚ ಪ್ರಾಣಿಗಳಿಗೆ. ಮನುಷ್ಯರಿಗೆ ಯಾವ ತರ? ಕರ್ಮಭೂಮಿಜ ಮನುಷ್ಯ, ಆರಿಖಂಡಜ, ಖೇಚರ, ವಿದ್ಯಾಧರ ಮತ್ತು ಭೂಚರ ಮನುಷ್ಯ. ಭೂಚರ ಅಂದ್ರೆ ಭೂಮಿ ಮೇಲೆ ಚಲನೆ ಮಾಡುವವರು, ಹಲ್ಚರ್. ಭೂಚರ್, ಇವರಿಗೆ ಭೂಚರ್ ಅನ್ನೋದು. ಆರಿಖಂಡದವರು ಭೂಚರ ಮನುಷ್ಯರು ಮತ್ತು ವಿದ್ಯಾಧರರಿಗೆ ಖೇಚರ್ ಅಂತಾರೆ. ವಿದ್ಯಾಧರ ಶ್ರೇಣಿಯಲ್ಲಿ ವಿಜಯಾರ್ಧ ಪರ್ವತದಲ್ಲಿ
ಪರ್ವತದ ಶ್ರೇಣಿಗಳಲ್ಲಿ ಇರುವಂತಹ ನಗರಗಳು, ಅದರಲ್ಲಿ ಜನ್ಮ ತಾಳುವ ಮನುಷ್ಯರಿಗೆ ವಿದ್ಯಾಧರ ಮನುಷ್ಯರು. ಇವರ ಇನ್ನೊಂದು ಹೆಸರು ಖೇಚರ ಮನುಷ್ಯರು. ಖೇ ಅಂದರೆ ಆಕಾಶ, ಚರ ಅಂದರೆ ಚಲಿಸುವವರು, ಆಕಾಶದಲ್ಲಿ ಚಲಿಸುವವರು. ವಿದ್ಯಾ ಮುಖಾಂತರ ಆಕಾಶದಲ್ಲಿ ಚಲಿಸುವವರಿಗೆ ವಿದ್ಯಾಧರ ಮನುಷ್ಯರು ಅಂತ ಹೇಳ್ತಾರೆ. ಮತ್ತು ಯಾರು ವಿದ್ಯಾಧರ ಅಲ್ಲವೋ ಅವರು ನಾವು ಆರಿಖಂಡಜರು, ಅಂದರೆ ಆರಿಖಂಡದ ಕರ್ಮಭೂಮಿಯವರು, ಭರತ ಕ್ಷೇತ್ರದವರು, ಭೂಚರ್ ಮನುಷ್ಯರು. ನಾವೆಲ್ಲ ಭೂಚರ್. ಅವರು ಖೇಚರ, ನಾವು ಭೂಚರ. ಭೂ ಅಂದರೆ ಭೂಮಿ, ಚರ ಅಂದರೆ ಚಲಿಸುವವರು. ಇದರಲ್ಲಿ ಪರ್ಯಾಪ್ತಕ, ನಿರ್ವೃತ್ತಿ, ಅಪರ್ಯಾಪ್ತಕ ಎರಡೇ ಭೇದಗಳಿವೆ. ಯಾವ ಮನುಷ್ಯರಲ್ಲಿ? ಕರ್ಮಭೂಮಿಜ, ಆರಿಖಂಡಜ, ಖೇಚರ್ ಮನುಷ್ಯರಲ್ಲಿ ಮತ್ತು ಭೂಚರ್ ಮನುಷ್ಯರಲ್ಲಿ ಎರಡೇ ಭೇದಗಳು. ಪರ್ಯಾಪ್ತಕ, ನಿರ್ವೃತ್ತಿ, ಅಪರ್ಯಾಪ್ತಕ. ಯಾಕೆಂದ್ರೆ ಇದು ಗರ್ಭ ಜನ್ಮ ಇದೆಯಲ್ಲ. ಮತ್ತು ಲಭ್ಯ ಪರ್ಯಾಪ್ತಕ ಮನುಷ್ಯರಿಗೆ ಯಾವ ಜನ್ಮಿದೆ? ಸಮೂರ್ಛನ್ ಜನ್ಮ. ಅದಕ್ಕಾಗಿ ಅವರ ಪರಿಗಣನೆ ಇದರಲ್ಲಿಲ್ಲ. ಗರ್ಭಜ ಮನುಷ್ಯರು ಗರ್ಭ ಜನ್ಮವುಳ್ಳವರು ಮತ್ತು ಲಬ್ಧಿಯ ಪರ್ಯಾಪ್ತಕ ಮನುಷ್ಯರು ಸಮೂರ್ಛನ್ ಮನುಷ್ಯರು. ಇದು ಗರ್ಭಜನ್ಮದ ಭೇದದಲ್ಲಿ ಅವರನ್ನು ಸೇರಿಸಿಲ್ಲ. ಗರ್ಭ ಜನ್ಮವುಳ್ಳವರಿಗೆ ಎರಡೇ ಅವಸ್ಥೆಗಳಿವೆ, ಪರ್ಯಾಪ್ತಕ ಅವಸ್ಥೆ, ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ಇಂಥ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು ಇರಲಿಕ್ಕೆ ಸಾಧ್ಯ? ಗುಣಸ್ಥಾನ 1ರಿಂದ ನಿರ್ವೃತ್ತಿ ಅಪರ್ಯಾಪ್ತಿಯಲ್ಲಿ 1. ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ 1, 2, 4 ಅಂತ ಹಾಕಿದೆಯಲ್ಲ. ಹಿಂದಿ ಅನ್ನೋದು ಇಲ್ಲಿ 3ನೇದು ಬಿಟ್ಟು ಆಗಬೇಕಾಗಿತ್ತು. 1ರಿಂದ 4 ಅಲ್ಲ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3ನೇ ಗುಣಸ್ಥಾನ ಇರುವುದಿಲ್ಲ. 3ನೇ ಗುಣಸ್ಥಾನ ಬಿಟ್ಟು 1ರಿಂದ 4. 1, 2, 4 ತಿದ್ದು ಪ್ರಸಂಗ ಬಂತಲ್ಲ ಕನ್ನಡದಲ್ಲಿ. ಹಿಂದಿಯಲ್ಲಿ ಹೇಗಿದೆ? ಏನಂತ ಹಾಕಿರೋದಲ್ಲಿ 1, 2, 4 ಇರ್ಲಿರ್ಲಿ, ಕೂತ್ಕೊಳ್ಳಿ, ಗೊತ್ತಾಯ್ತಲ್ಲ. 1, 2, 4 ಈಚೆ ಕಡೆಗೆ ಹಾಕಿರೋದು. 1, 2, 4 ಎರಡೂತ್ರೊಳಗೆ ಬೇಕದು. ಒಂದು 2 4 ಭೋಗಭೂಮಿಯ ಮನುಷ್ಯರಲ್ಲಿ, ಭೋಗಭೂಮಿಯ ಗರ್ಭಜ ಮನುಷ್ಯರಲ್ಲಿ ಇವರಿಗೆ ಯಾವ ಜನ್ಮ? ಗರ್ಭ ಜನ್ಮ. ಆದರೆ ಗರ್ಭದಲ್ಲಿ ಯಾವುದು? ಜರಾಯುಜ ಜನ್ಮ. ಇವರಿಗೆ ಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು? 1ರಿಂದ 4. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2, 4. 3ನೇ ಗುಣಸ್ಥಾನ ಯಾಕಿಲ್ಲ? ಅಲ್ಲಿ ಜನ್ಮ ಮರಣ ಇಲ್ಲ. ಅದರಂತೆ ತಿರ್ಯಂಶ ಪರ್ಯಾಯದಲ್ಲೂ ನೋಡಬಹುದು. ಗರ್ಭಜನ್ಮವುಳ್ಳ ತಿರ್ಯಂಶ ಪರ್ಯಾಯಗಳಲ್ಲಿ ಕರ್ಮಭೂಮಿಜ ತಿರ್ಯಂಶ ಸಂಜ್ಞಿ
ಜಲಚರ, ಥಲ್ಚರ ಮತ್ತು ನವಚರದಲ್ಲಿ ಇರತಕ್ಕಂತಹ ತಿರ್ಯಂಚಿಗಳು. ಈ ನವಚರಕ್ಕೆ ಬ್ರಾಕೆಟ್ ಹಾಕಿ ಚೌಕಟ್ ಮಾಡಿ ಟಿಪ್ಪಣಿಯಲ್ಲಿ ಏನೋ ನೋಟ್ಸ್ ಕೊಟ್ಟಿದೆ, ಅಲ್ಲಿ ಓದ್ಕೊಳ್ಳಿ. ಏನದು? ನವಚರ. ಅಂದ್ರೆ ನವಚರ. ಜರಾಯುಜ ನವಚರ ಜೀವಗಳ ಕಥನ ದೊರೆಯುವುದಿಲ್ಲ. ಆ ಬಗೆಯ ಯಾವ ಉದಾಹರಣೆಯೂ ಕೂಡ ಆಗಮದಲ್ಲಿ ಸಿಗುವುದಿಲ್ಲ. ಪುಸ್ತಕ ಇಲ್ಲ ಹಿಂದಿ? ಹಿಂದಿ ಪುಸ್ತಕ ಇವರಿಗೆ ಪುಸ್ತಕ ಎಲ್ಲರೂ ತಂದಿದ್ದೀರಾ? ನಿನ್ನೆ ಕೊಟ್ಟಿದ್ರಲ್ಲ. ಹಿಂದಿ ಎಷ್ಟು ಮಂದಿ ತಗೊಂಡಿದ್ದೀರಿ? 1, 2, 3, 4 ಎಷ್ಟು ಮಂದಿ ತಗೊಂಡಿದ್ರಿ? ನೀವೊಂದು. ಕನ್ನಡ ಎಷ್ಟು ಮಂದಿ ತಗೊಂಡಿದ್ದೀರಿ? ಎಲ್ಲರೂ ತಗೊಂಡು ಬಂದಿರಲ್ಲ ಸಂಗಾಟ? ನೋಡ್ಕೊಳ್ಳಲ್ಲಿ ತಿರ್ಯಂಚ ಗತಿಯಲ್ಲಿ, ತಿರ್ಯಂಚ ಪರ್ಯಾಯದಲ್ಲಿ. ಇನ್ ಸೋಮವಾರ ಅಲ್ಲ, ಖಾಲಿ ಇದ್ದೀರಿ, ಜಾಗ ಖಾಲಿ ಇದಾವೆಲ್ಲ. ತಿರ್ಯಂಚ ಕರ್ಮಭೂಮಿಜ ತಿರ್ಯಂಚ ಸಂಜ್ಞಿ ನೋಡ್ಕೊಳ್ಳಿ. ಏನ್ ಹೇಳಿದ್ರು? ಜಲಚರ, ಥಲ್ಚರ ಈ ಜೀವಿಗಳು ನೋಡ್ಲಿಕ್ಕೆ ಸಿಗಬಹುದು. ಜಲಚರ ಯಾವ? ಗರ್ಭಜ ಜಲಚರ. ಗರ್ಭಜ ಜಲಚರ ಜೀವಿಗಳು ಯಾವುವು? ಏಡಿ. ಆಮೆ ಅಂಡಿ ಹಾಕ್ತದೆ ಅಲ್ಲ, ಅಂಡಿ ಹಾಕ್ತದೆ. ಮರಿ. ಥಲ್ಚರದ ಉದಾಹರಣೆ ಸಿಗ್ತದೆ. ಥಲ್ಚರ, ಎಮ್ಮೆ, ಎತ್ತು, ಆಕಳು ಇವೆಲ್ಲ. ನವಚರ, ಜರಾಯುಜ ನವಚರ ಯಾವಿವೆ? ಯಾವ ಇಲ್ಲ. ಪೋತಜ, ಪೋತ ನವಚರ ಜೀವಿಗಳ ಕಥನ ಆಗಮದಲ್ಲಿ ಸಿಕ್ಕಿಲ್ಲ. ಶ್ವೇತಾಂಬರ ಆಗಮದಲ್ಲಿ ಸಿಗುತ್ತದೆ. ಉದಾಹರಣೆ ಚರ್ಮ ಪಕ್ಷ, ಅಂದರೆ ಚರ್ಮ ಪಂಖವುಳ್ಳ ಭಾರುಂಡ, ಬಿಡಾಲ, ಜಲುಕ, ಬಲ್ಗುಲಿ ಮೊದಲಾದ ತಿರ್ಯಂಚ ಪಕ್ಷಿಗಳು. ಬಲ್ಗುಲ ಇದರಲ್ಲೂ ಅದರಂತೆ ಇದೆ. ಮನುಷ್ಯರಂತೆ ತಿರ್ಯಂಚ ಜರಾಯುಜ ಜನ್ಮವುಳ್ಳ ತಿರ್ಯಂಚ ಜೀವಿಗಳು ಪರ್ಯಾಪ್ತಕ ಅವಸ್ಥೆಯಲ್ಲಿ ಇವುಗಳಿಗೆ ಎಷ್ಟು ಗುಣಸ್ಥಾನ? 1 ರಿಂದ 5. 1 ರಿಂದ 5. ಭೋಗಭೂಮಿಜ ತಿರ್ಯಂಚ ಪರ್ಯಾಪ್ತಕ ತಿರ್ಯಂಚರಲ್ಲೂ ಕೂಡ 1 ರಿಂದ 5 ಗುಣಸ್ಥಾನ. ಮತ್ತು ಕರ್ಮಭೂಮಿಯ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯ ಜರಾಯುಜ ತಿರ್ಯಂಚಿಗಳಿಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2. 4ನೇ ಗುಣಸ್ಥಾನ ಇಲ್ಲ. ಯಾವ ಕರ್ಮಭೂಮಿ ಅಲ್ಲ, ಕರ್ಮಭೂಮಿ ಇರಲಿ ಅಥವಾ ಕರ್ಮಭೂಮಿಯಲ್ಲಿ ಇಲ್ಲ, ಭೋಗಭೂಮಿಯಲ್ಲಿದೆ. ಅಂದ್ರೆ 4ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ಕರ್ಮಭೂಮಿಯ ತಿರ್ಯಂಚ ಆಗಲಿಕ್ಕೆ ಸಾಧ್ಯ ಇಲ್ಲ.
ಮನುಷ್ಯರಾಗಲಿ ತಿರ್ಯಂಚ ಜೀವಿಗಳಾಗಲಿ ಸಮ್ಯಕ್ ದೃಷ್ಟಿ ಇವೆ ಅಂತಂದ್ರೆ ತಿರ್ಯಂಚ ಪರ್ಯಾಯದಲ್ಲಿ ಜನ್ಮ ತಾಳುವುದಿಲ್ಲ. ಆದ್ದರಿಂದ ಗುಣಸ್ಥಾನ 1 ಮತ್ತು 2 ಎರಡೇ ಗುಣಸ್ಥಾನಗಳಿವೆ. ಇನ್ನು ಭೋಗಭೂಮಿಗೆ ಸಮ್ಯಕ್ತು ಸಹಿತ ಹೋಗಬಹುದು. ಕ್ಷಾಯಿಕ ಸಮ್ಯಕ್ತ್ವ ಸಹಿತ ಭೋಗಭೂಮಿಯಲ್ಲಿ ಹೋಗಿ ತಿರ್ಯಂಚಾಗಿ ಜನ್ಮ ತಾಳಬಹುದು ಮನುಷ್ಯರು. ಅದಕ್ಕಾಗಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು? 1, 2, 4. ಮೂರನೇದಂತೂ ಇಲ್ಲ. ಗೊತ್ತಾಯ್ತಲ್ಲ? ಗೊತ್ತಾಗಲಿಲ್ಲ. ಮಾತಾಡ್ಕೋತ ಹೋಯ್ತೀರಿ, ಹಂಗೆ ಗೊತ್ತಾಗೋದು. ಅದಾಯ್ತಲ್ಲ, ತಿದ್ದಿತ್ತದನ್ನ. ಹಾ, 4 ಅಂತ ಹಾಕಬೇಕಲ್ಲ ಅಲ್ಲಿ. ಅಲ್ಲಿ ಹಾಕಿದಿರ ಅಂದ. ಯಾವುದು? ಇಲ್ಲ, ಒಂದು ಕಡೆಗೆ ಕರ್ಮಭೂಮಿ, ಇನ್ನೊಂದು ಕಡೆಗೆ ಭೋಗಭೂಮಿ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಸರಿ ಇದೆ. 1, 2, 4. ಪ್ರೂಫ್ ಸರಿಯಾಗಿ ನೋಡ್ಲಿಲ್ಲ ಅಂತಂದ್ರೆ ಹಿಂಗಾಗ್ತೈತೆ. 5 ಆಗಿದೆ. ಏನು ವರ್ಷೋದಂತದೆ ಅನಿಲ್ ಕೆಲಸ ಬೇಡ. ಇನ್ನು ಅಂಡಜ, ಗರ್ಭಜನ್ಮದಲ್ಲಿಯ ದ್ವಿತೀಯ ಜನ್ಮ ಅಂಡಜ. ಇದರ ಸ್ವಾಮಿತ್ವ ಕೇವಲ ತಿರ್ಯಂಚಗತಿಯಲ್ಲಿದೆ. ಜರಾಯುಜ ಜನ್ಮದ ಸ್ವಾಮಿತ್ವ ಮನುಷ್ಯರಿಗೂ ಇದೆ, ತಿರ್ಯಂಚಿಗಳಿಗೂ ಇದೆ. ಅಂಡಜದ ಸ್ವಾಮಿತ್ವ ಕೇವಲ ತಿರ್ಯಂಚ ಜೀವಗಳಿಗಿದೆ. ಕರ್ಮಭೂಮಿಜ ತಿರ್ಯಂಚ ಸೌಜ್ಞಿ ಯಾವ್ಯಾವು? ಜಲಚರ, ಥಲ್ಚರ, ನವಚರ. ಈ ಜೀವಗಳಿಗೆ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ರಿಂದ 5 ಸರಿ ಇದೆ. ಈಚೆ ಕಡೆ 5 ಆಗಿತೆ ನೋಡ್ರಿ. ಮತ್ತೆ ಇಲ್ಲ, ಇಲ್ಲಿ ಸರಿ ಇದೆ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕರ್ಮಭೂಮಿಯಲ್ಲಿ 1ನೇ 2ನೇ ಗುಣಸ್ಥಾನ ಮತ್ತು ಭೋಗಭೂಮಿಯ ಜೀವಿಗಳಲ್ಲಿ 1ನೇ 2ನೇ 4ನೇ ಗುಣಸ್ಥಾನ. ಇನ್ನ ಭೋಗಭೂಮಿ ಅಂತಂದ್ರೆ ಅಲ್ಲಿ 4 ಗುಣಸ್ಥಾನ. ಕುಭೋಗಭೂಮಿ ಅಂತನ್ನೋದಾದ್ರೆ ಅಲ್ಲಿ 1ನೇ 2ನೇ ಗುಣಸ್ಥಾನ ಇರಬೇಕು. ಯಾಕೆಂದ್ರೆ ಸಮ್ಯಕ್ತು ಸಹಿತ ಕುಭೋಗಭೂಮಿಗೆ ಜೀವಗಳು ಹೋಗುವುದಿಲ್ಲ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ 2ನೇ ಗುಣಸ್ಥಾನ ಇದೆ. ಕುಭೋಗಭೂಮಿಯಲ್ಲಿ, ಕರ್ಮಭೂಮಿಯಲ್ಲಿ ಹೌದು ಸರಿ ಇದೆಯಲ್ಲ, 4ನೇ ಗುಣಸ್ಥಾನ ಸಹಿತ ಯಾವ ಜೀವ ಕರ್ಮಭೂಮಿಯಲ್ಲಿ ಜನ್ಮ ತಾಳುವುದಿಲ್ಲ. ದೇವತೆಗಳು ಬರೋಲ್ಲ, ತಿರ್ಯಂಚಿಗಳು ಹೋಗಂಗಿಲ್ಲ, ಮತ್ತು ಮನುಷ್ಯರು ಕೂಡ ಹೋಗೋಲ್ಲ. ಕರ್ಮಭೂಮಿ ತಿರ್ಯಂಚ ಆಗಲಿಕ್ಕೆ 4ನೇ ಗುಣಸ್ಥಾನ ಸಹಿತ ಹೋಗುವುದೇ ಇಲ್ಲ. ಭೋಗಭೂಮಿ ನಿಯಮದಿಂದ ಭೋಗಭೂಮಿಗೆ ಹೋಗ್ತವೆ ಜೀವಿಗಳು. ದೇವಗತಿಯಲ್ಲಿ ಒಂದು ವೇಳೆ
ತಿರೆಂಚ ಆಯು ಕಟ್ಟಿತು ಅಂತಂದ್ರೆ ಸಮ್ಯಕ್ತು ನಾಶ ಆಗಿ ಬರ್ತಾರವರು. ಮರಣ ಪರ್ಯಂತ ಸಮ್ಯಕ್ತು ಇರಬಹುದು, ಆದರೆ ಮರಣ ಸಮಯದಲ್ಲಿ ಸಮ್ಯಕ್ತು ನಾಶ ಆಗ್ತದೆ. ಭೋಗಭೂಮಿಯ ವಿಕಲ್ಪ ಇದು ಸರಿ ಇದೆ. ಉತ್ತಮ ಭೋಗಭೂಮಿ, ಮಧ್ಯಮ ಭೋಗಭೂಮಿ ಮತ್ತು ಜಗನ್ಯ ಭೋಗಭೂಮಿ, ಈ 3 ಭೋಗಭೂಮಿಗಳಲ್ಲಿ ಜನ್ಮ ತಾಳುವ ಜೀವಿಗಳು ಸಮ್ಯಕ್ತು ಸಹಿತನೂ ಹೋಗಬಹುದು. ಸಮ್ಯಕ್ ದೃಷ್ಟಿ ಮನುಷ್ಯರು ಅಲ್ಲಿ ಹೋಗಬಹುದು, ತಿರೆಂಚ ಆಗಬಹುದು, ಸಮ್ಯಕ್ತು ಸಹಿತ ಹುಟ್ಟಬಹುದು. ತಿರೆಂಚ ಜೀವಗಳು ಕೂಡ ಸೌಜ್ಞಿ ಪಂಚೇಂದ್ರಿ ಗರ್ಭಜ ತಿರೆಂಚಿಗಳು ಕರ್ಮಭೂಮಿಯ ಜೀವಗಳು ಸಮ್ಯಕ್ತು ಸಹಿತ ಮರಣ ಹೊಂದಿ ಭೋಗಭೂಮಿಯಲ್ಲಿ ಹುಟ್ಟಬಹುದು. ಅಂದರೆ 3 ಭೋಗಭೂಮಿಗಳಲ್ಲಿ ಉತ್ತಮ, ಮಧ್ಯಮ, ಜಗನ್ಯ ಅನ್ನತಕ್ಕಂತಹ 3 ಭೋಗಭೂಮಿಗಳಲ್ಲಿ ಕರ್ಮಭೂಮಿಯ ಜೀವಗಳು ಮರಣ ಹೊಂದಿ ಸಮ್ಯಕ್ತು ಸಹಿತ ಹೋಗಿ ಜನ್ಮ ತಾಳಲಿಕ್ಕೆ ಸಾಧ್ಯ. ಇಲ್ಲಿಂದ ಸಮ್ಯಕ್ತು ಸಹಿತ ಹೋಗಬಹುದು ಅಥವಾ ಮಿಥ್ಯಾತು ಸಹಿತನೂ ಹೋಗಬಹುದು. ಸಮ್ಯಕ್ತು ಸಹಿತ ಹೋಗ್ತಾರೆ ಹಿಂಗೂ ನಿಯಮ ಇಲ್ಲ, ಆದರೆ 4ನೇ ಗುಣಸ್ಥಾನ ಸಹಿತನೂ ಅಲ್ಲಿ ಜನ್ಮಿದೆ. ಅಂಡಜದಲ್ಲಿ ಈ ಚರ್ಚೆ ಆಯಿತು. ಇನ್ನು ಕುಭೋಗಭೂಮಿಯಲ್ಲಿ ಹೋಗಬಹುದು ಅಥವಾ ಇಲ್ಲ ಪ್ರಶ್ನೆ ಆಗೋದು. ಕುಭೋಗಭೂಮಿಯಲ್ಲಿಯೂ ಕೂಡ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ 2ನೇ 2 ಗುಣಸ್ಥಾನಗಳಿವೆ. ಕುಪಾತ್ರ ದಾನದಿಂದ ಕುಭೋಗಭೂಮಿ. ಕುಪಾತ್ರ ದಾನ ಮಾಡುವಂತಹ ಜೀವ ಸಮ್ಯಕ್ ದೃಷ್ಟಿ ಇರುತ್ತವ ಅಥವಾ ಮಿಥ್ಯಾದೃಷ್ಟಿ? ಮಿಥ್ಯಾದೃಷ್ಟಿ. ಇನ್ನು ಮಿಥ್ಯಾದೃಷ್ಟಿ ಅಂತಂದ್ರೆ 1ನೇ ಗುಣಸ್ಥಾನ ಪೂರ್ವಕ ಅಲ್ಲಿ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಿಶ್ರ ಅವಸ್ಥೆಯಲ್ಲಿ ಇದ್ದುಕೊಂಡು ಪರ್ಯಾಪ್ತ ಅವಸ್ಥೆಯಲ್ಲಿ ನಿರ್ವೃತ್ತಿ 1ದೇ ಗುಣಸ್ಥಾನ. ಆದರೆ ಸಮ್ಯಕ್ತ್ವ ಚ್ಯುತ ಆದ ನಂತರ 2ನೇ ಗುಣಸ್ಥಾನದಲ್ಲಿ ಮರಣ ಆಯಿತು ಅಂತಂದ್ರೆ ಕುಭೋಗಭೂಮಿಯಲ್ಲೂ ಕೂಡ ನೋಡಬೇಕು. ಇದು ಕುಭೋಗಭೂಮಿಯಲ್ಲಿ ಎಲ್ಲಿ ಕೊಟ್ಟಿದ್ದಾರೆ? ಇದೆ 2 ಗುಣಸ್ಥಾನಗಳಿವೆ. 2ನೇ ಗುಣಸ್ಥಾನ ಆಗಬಹುದು. ಇದ್ರ ಕೆಳಗಡೆ ಇನ್ನು ಕೊಟ್ಟಿತ್ತಲ್ಲ, ಇದನ್ನ ಓದೋದೇ ಆ ಕಡೆ ಹೋಗಿಬಿಟ್ಟು ಅಲ್ಲ, ನಾವು ಇದನ್ನೂ ಓದಬೇಕಾಗಿತ್ತು ಕೆಳಗಿಂದು. ಬರೀ ಹಿಂದೆ ಬರೋಣ ಮತ್ತೊಮ್ಮೆ. ಮನುಷ್ಯರಲ್ಲಿ ಕರ್ಮಭೂಮಿಯ ಮನುಷ್ಯರ ಚರ್ಚೆಯಾಗಿತ್ತು. ಕರ್ಮಭೂಮಿಯ ಮನುಷ್ಯ ಆರ್ಯಖಂಡ ವಿದ್ಯಾಧರ ಮತ್ತು ಖೇಚರರು ಇವರಿಗೆ 1 ರಿಂದ 4 ಅಂತ ಹೇಳಿತು. ಸರಿ ಇದೆ. ಪರ್ಯಾಪ್ತಕದಲ್ಲಿ ಅಲ್ಲ, ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ 1, 2, 4 ಸರಿ ಇದೆ. ಏಕೆಂದರೆ ದೇವಗತಿಯಿಂದ ಬರುವಂತಹ ಜೀವಗಳು ಕರ್ಮಭೂಮಿಯ ಮನುಷ್ಯರಾಗಿ ಜನ್ಮ ತಾಳುವಾಗ ಸಮ್ಯಕ್ತು ಸಹಿತನೂ ಬರಬಹುದು. ಆದರೆ ಮನುಷ್ಯಗತಿಯಿಂದ ಮನುಷ್ಯಗತಿಯಲ್ಲಿ ಜನ್ಮ ತಾಳುವಾಗ 4ನೇ ಗುಣಸ್ಥಾನ ಇರುವುದೇ ಇಲ್ಲ. ಕರ್ಮಭೂಮಿ ಮನುಷ್ಯರು ಕರ್ಮಭೂಮಿಯಲ್ಲಿ ಹುಟ್ಟುತ್ತಾ ಇದ್ದಾರೆ, ಅಂಥವರಿಗೆ 1ನೇ ಗುಣಸ್ಥಾನ ಅಥವಾ 2ನೇ ಗುಣಸ್ಥಾನ. ನೋಡಿ, ಈ ಕಡೆಗೆ ದೇವಗತಿ ಉಪಪಾದ ಜನ್ಮದಲ್ಲಿ ನೋಡಿ, ದೇವಗತಿ ಭವನತ್ರಿಕ ದೇವದಲ್ಲಿ ಕೊಟ್ಟಿದ್ದಾರಲ್ಲ, ಎಷ್ಟು ಗುಣಸ್ಥಾನ? 1 ಮತ್ತು 2. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ 2ನೇ ಗುಣಸ್ಥಾನ ಇದೆ. ಅಂದ್ರೆ ಸಮ್ಯಕ್ತು ಚ್ಯುತಾಗಿ ಅಲ್ಲಿ ಹೋಗಬಹುದು, ಸಮ್ಯಕ್ತು ಸಹಿತ ಯಾರು ಹೋಗುವುದಿಲ್ಲ. ಎಂಟುನೂರ ಮ್ಲೇಚ್ಛ ಖಂಡಜ ಮನುಷ್ಯ ಮತ್ತು 170 ಆರ್ಯ ಮ್ಲೇಚ್ಛ. 170
ಆರ್ಯಖಂಡಗಳೆಷ್ಟು? 170 ಮತ್ತು ಒಂದೊಂದು ಆರ್ಯಖಂಡದ ಅಪೇಕ್ಷೆಯಲ್ಲಿ 5 ಮ್ಲೇಚ್ಛ ಖಂಡಗಳಿವೆ. ಒಟ್ಟು ಸೇರಿಸಿ ಮ್ಲೇಚ್ಛ ಖಂಡಗಳು ಎಷ್ಟಿವೆ? ಇದು ಗುಣಿಸಿ ನೋಡಿ. 170ಕ್ಕೆ 5ರಿಂದ ಆಗ್ತವಿಲ್ಲ. 850 ಅಂದರೆ ಮ್ಲೇಚ್ಛ ಮನುಷ್ಯರು 2 ಜಾಗದಲ್ಲಿರ್ತಾರೆ. ಒಂದು ಆರ್ಯಖಂಡದಲ್ಲಿರತಕ್ಕಂತಹ ಮನುಷ್ಯರು ಮ್ಲೇಚ್ಛ ಮನುಷ್ಯರು, ಇವರು ಆರ್ಯ ಮ್ಲೇಚ್ಛರು. ಮತ್ತು ಇವೇನು 5 ಖಂಡ ಅಂತ ಹೇಳ್ತೀವಲ್ಲ ಮ್ಲೇಚ್ಛ ಖಂಡಗಳು, ಅವು ಆರ್ಯಖಂಡ ಅಲ್ಲ, ಅವು ಮ್ಲೇಚ್ಛ ಖಂಡಗಳು, ಪ್ಯೂರ್ ಮ್ಲೇಚ್ಛ ಖಂಡಗಳು. ಇಲ್ಲಿ ಆರ್ಯಖಂಡದಲ್ಲಿ ಮ್ಲೇಚ್ಛ ಮನುಷ್ಯರು, ಆರ್ಯ ಮನುಷ್ಯರು ಇದ್ದಾರೆ, ಮ್ಲೇಚ್ಛ ಮನುಷ್ಯರು ಇದ್ದಾರೆ. ಆದರೆ ಮ್ಲೇಚ್ಛ ಖಂಡಗಳಲ್ಲಿ ಕೇವಲ ಮ್ಲೇಚ್ಛ ಮನುಷ್ಯರೇ ಇದ್ದಾರೆ. ಇಂಥ 850 ಮ್ಲೇಚ್ಛ ಖಂಡಗಳಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು? ಒಂದೇ ಗುಣಸ್ಥಾನ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು? ಕ್ವಶನ್ ಮಾರ್ಕ್ ಕೊಟ್ಟಿದೆ, ಕೆಳಗಡೆಗೆ ಟಿಪ್ಪಣಿನೂ ಇದೆ ಅದರ ಬಗ್ಗೆ. ಆಗಮ ಪ್ರಮಾಣ ದೊರಕಿಲ್ಲ, ಇದು ಚಿಂತನೀಯವಿದೆ. 1ನೇ ಗುಣಸ್ಥಾನ ಇರಬಹುದು, 2ನೇ ಗುಣಸ್ಥಾನ ಇರಬಹುದು ಅನ್ನುವಂತ ಅನುಮಾನ ಮಾತ್ರ. ಆದರೆ ಚಿಂತನದ ವಿಷಯ ಇದು, ಆಗಮದಲ್ಲಿ ಸಿಕ್ಕಿಲ್ಲ. ಅಂದ್ರೆ ಮ್ಲೇಚ್ಛ ಖಂಡದ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮನುಷ್ಯರಿಗೆ ಎಷ್ಟು ಗುಣಸ್ಥಾನಗಳು ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ. ಏಕೇಂದ್ರಿಯದಲ್ಲಿ ಹೋಗ್ತಕ್ಕಂಥ ಏಕೇಂದ್ರೀಯ ಜೀವಿಗಳಿಗೆ ಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದೇ ಗುಣಸ್ಥಾನ ಇದೆ, ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ 2 ಗುಣಸ್ಥಾನಗಳಿವೆ. ಆ ತರ ಮ್ಲೇಚ್ಛ ಖಂಡದಲ್ಲಿ 2ನೇದು ಯಾಕಿರಬಾರದು? ಇವರು ಮನುಷ್ಯರಿದ್ದಾರೆ, ತಿರ್ಯಂಚಿದ್ದಾರೆ, ಪಂಚೇಂದ್ರಿಯ ಇದ್ದಾರೆ. ಇಂಥವರಿಗೆ 2ನೇ ಗುಣಸ್ಥಾನ ಯಾಕಿರಬಾರದು? ಇರಬಹುದು ಅಂತ ಅನ್ನಿಸ್ತದೆ. ಆದರೂ ಕೂಡ ಆಗಮಾಧಾರ ಸಿಕ್ಕಿಲ್ಲ, ಆದ್ದರಿಂದ ಚಿಂತನೀಯವಿದೆ ಅಂತ ಹಾಕಿರೋದು. ಇದೇ ಕ್ಷೇತ್ರದಲ್ಲಿ ಹೋದಾಗ ಕೇಳೋಣ, ಶ್ರೀಮಂದರ ಭಗವಂತರಿಗೆ ಕೇಳಿದ್ರೆ ಹೇಳ್ತಾರು, ಮ್ಲೇಚ್ಛ ಖಂಡದಲ್ಲಿರತಕ್ಕಂಥ ಮನುಷ್ಯರಿಗೆ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅನಾದಿ ಕಾಲದಿಂದ ಎಷ್ಟು ಗುಣಸ್ಥಾನಗಳು ಇವೆ? ಇಷ್ಟು ಕೇಳಿದ್ರೆ ಆಯಿತು. 2 ಗುಣಸ್ಥಾನಗಳು ಇವೆ, ದಿವ್ಯ ಧ್ವನಿ ಅಂತ ಬಂತಂದ್ರೆ ಮುಗೀತು. ಭಗವಂತರ ಹಂಗನ ಚಿಂತನೆ ಮಾಡಿ ಬಂದಿದ್ದು ನಾವು, ಅದೇ ತರ ಚಿಂತನೆ ಆಗಿತ್ತು, ಇದು ಸರಿ ಇದೆ. ಅಥವಾ ಒಂದೇ ಗುಣಸ್ಥಾನ ಇದೆ ಅಂತ ಹೇಳಿದ್ರೆ ಓಹೋ, ನಮ್ಮ ಚಿಂತನೆಯಲ್ಲಿ ಅನುಮಾನ ಇತ್ತು, ಆ ಅನುಮಾನ ಸಾಕಾರ ಆಗಲಿಲ್ಲ. ಕೇಳೋಣ, ಅಲ್ಲಿ ವಾದ ಕೇಳೋಣ. ಎಲ್ಲಿ? ನಿಯತ ಅನಿಯತಿ ಇಲ್ಲಿ ಘಟಿಸಕ್ಕೆ ಬರಂಗಿಲ್ಲ. ಇದು ಬೇರೆ, ಅದು ಬೇರೆ, ವಿಷಯ ಬೇರೆ. ಆ ಪ್ರಶ್ನೆ ಬೇರೆ ಇದೆ, ಅದನ್ನು ಕೇಳಬಹುದು. ಅದರದ್ದು ಕೇಳುವಂತ ಅವಶ್ಯಕತೆನಿಲ್ಲ. ಇನ್ನು 170 ಆರ್ಯ ಬ ಅಂತ ಕೊಟ್ಟಿದೆಯಲ್ಲ, ಬ ಅಂದರೆ ಮೇಲೆ 170 ಆರ್ಯ ಮ್ಲೇಚ್ಛರು, ಅ ಅಂದರೆ 850 ಮ್ಲೇಚ್ಛ ಖಂಡಜ ಮನುಷ್ಯರು. ಇಲ್ಲಿ ಆರ್ಯಖಂಡಗಳು 170 ಇವೆ. ಆರ್ಯಖಂಡದಲ್ಲೂ ಕೂಡ ಮ್ಲೇಚ್ಛ ಮನುಷ್ಯರಿದ್ದಾರೆ. ಇವರಿಗೆ ಪರ್ಯಾಪ್ತ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳು? ಪರ್ಯಾಪ್ತಕ ಅವಸ್ಥೆಯಲ್ಲಿ 1ರಿಂದ 14 ಗುಣಸ್ಥಾನಗಳು ಆಗಬಹುದು ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲೂ ಕೂಡ ಕ್ವಶನ್ ಹಾಕಿ ಅದೇ ಚಿನ್ನದಿಂದ ಅದನ್ನು ತಿಳ್ಕೊಳ್ಬೇಕು. ಚಿಂತನೆಯವಿದೆ.
ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದನೇ ಎರಡನೇ ಗುಣಸ್ಥಾನ ಇರಬೇಕು. ಆದರೆ ಇದೆಯೂ ಇಲ್ಲ, ಆಗಮದ ಆಧಾರವಿಲ್ಲ. ಆರ್ಯಖಂಡದ ಮ್ಲೇಚ್ಛರು ಆರ್ಯಖಂಡದಲ್ಲಿ ಬಂದು, ಆರ್ಯಖಂಡದ ಮ್ಲೇಚ್ಛರು ಆರ್ಯಖಂಡದಲ್ಲಿ ಏನಿರ್ತಾರಲ್ಲ, ಇವರು ಆರ್ಯಖಂಡದಲ್ಲೇ ಇದ್ದಾರೆ. ಇವರು ಮುನಿ ದೀಕ್ಷಾ ವಜ್ರಷಭ ನಾರಾಯಣ ಸ್ವಾಮಿ ಇತ್ತು, ಮುನಿ ದೀಕ್ಷಾ ತಗೊಂಡ್ರು ಅಂತಂದ್ರೆ ಮೋಕ್ಷಕ್ಕೂ ಹೋಗಬಹುದು. ಆದರೆ ಹೋಗ್ತಾರೋ ಇಲ್ಲೋ ಅನ್ನುವಂಥ ಆಗಮದಿಂದ ಸ್ಪಷ್ಟ ನಿರ್ಣಯ ಮಾಡಿ ಹೇಳೋದು ಕಷ್ಟ. ಆಗಬೇಕು, 14 ಗುಣಸ್ಥಾನ ಆಗಬೇಕು. ಏಕೆಂದರೆ ಮನುಷ್ಯ ಮಾನವೀ ಧರ್ಮ ಒಂದೇ ಇದೆ. ಯಾವ ಧರ್ಮದು? ಅಹಿಂಸಾ ಧರ್ಮ, ರತ್ನತ್ರಯ ಧರ್ಮ ಒಂದೇ ಇದೆ, ಎಲ್ಲರಿಗೂ ಒಂದೇ ತರದ್ದು. ಮ್ಲೇಚ್ಛ ಖಂಡದೊಳಗೆ ಧರ್ಮ ಇಲ್ಲ, ಆದ್ದರಿಂದ ಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದೇ ಗುಣಸ್ಥಾನ. ಅವು ಪ್ಯೂರ್ ಮ್ಲೇಚ್ಛ ಖಂಡಗಳು. ನಾವು ಆರ್ಯಖಂಡದಲ್ಲಿದ್ದೇವೆ, ಆದರೆ ಮ್ಲೇಚ್ಛರು ಇಲ್ಲಿಯೂ ಇದ್ದಾರೋ ಇಲ್ಲೋ? ಮ್ಲೇಚ್ಛರಿದ್ದಾರೆ. ಮ್ಲೇಚ್ಛರಂದ್ರೆ ಯಾರು? ಮ್ಲೇಚ್ಛರಂದ್ರೆ ಯಾರು? ಯಾರು ಧರ್ಮ ಕರ್ಮಗಳಿಂದ ದೂರ ಇರ್ತಾರೆ ಅವರು ಮ್ಲೇಚ್ಛರು. ಅವರು ಮ್ಲೇಚ್ಛರು. ಧರ್ಮದಿಂದ ದೂರ ಇರೋದು ಸ್ವಾಭಾವಿಕ. ಮ್ಲೇಚ್ಛ ಅಂದ್ರೆ ಧರ್ಮ ಸಂಸ್ಕಾರ ರಹಿತ ಬದುಕು, ಮನುಷ್ಯನ ಬದುಕು. ಅದೇ ಮ್ಲೇಚ್ಛತನದ ಬದುಕು. ಅವರಿಗೆ ಗುಣಸ್ಥಾನ ಧರ್ಮ ಪುರುಷಾರ್ಥ ಮಾಡಿದ್ರು ಅಂತಂದ್ರೆ 14 ಗುಣಸ್ಥಾನ ಆಗಬೇಕು. ಮಾಡಿದ್ರೆ, ಮಾಡಲಿಲ್ಲ ಅಂತಂದ್ರೆ ಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದೇ ಗುಣಸ್ಥಾನ, ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ 2 ಗುಣಸ್ಥಾನಗಳಿರಬಹುದು. ಆದರೆ ಮ್ಲೇಚ್ಛ ಖಂಡಗಳಲ್ಲಿ ಇರುವಂತಹ ಮನುಷ್ಯರಿಗೆ ಒಂದೇ ಗುಣಸ್ಥಾನ, ಅಲ್ಲಿ ಪುರುಷಾರ್ಥ ನಡಿಲ್ಲ. ಮನುಷ್ಯರ ಚಾರ್ಟ್ನೂ ಇದೆ, ಸಂದೃಷ್ಟಿ ಕ್ರಮಾಂಕ 11ರಲ್ಲಿ ಮನುಷ್ಯರ ಭೇದಗಳನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ನೋಡಲಿ, ಕರ್ಮಭೂಮಿಜ ಮನುಷ್ಯರು, ಭೋಗಭೂಮಿಜ ಮನುಷ್ಯರು. ಕರ್ಮಭೂಮಿಜ ಮನುಷ್ಯರಲ್ಲಿ 2 ಭೇದ. ಆರ್ಯಖಂಡಜ ಮನುಷ್ಯರು, ಮ್ಲೇಚ್ಛಖಂಡಜ ಮನುಷ್ಯರು. ಆರ್ಯಖಂಡಜ ಮ್ಲೇಚ್ಛರಿಗೆ ಎಷ್ಟು ಗುಣಸ್ಥಾನ? 1ರಿಂದ 14. ಇನ್ನು ಇವರು ಆರ್ಯಖಂಡಜ ಮನುಷ್ಯರಲ್ಲೂ ಕೂಡ 2 ಭೇದ. ಭೂಚರ ಮನುಷ್ಯರು ಮತ್ತು ಖೇಚರ ಮನುಷ್ಯರು, ಅಂದರೆ ವಿದ್ಯಾಧರ. 170 ವಿಜಯಾರ್ಧ ಪರ್ವತಗಳು. 2.5 ದ್ವೀಪದಲ್ಲಿ ವಿಜಯಾರ್ಧ ಪರ್ವತಗಳ ಸಂಖ್ಯೆ ಎಷ್ಟು? 170. ಆ 170 ವಿಜಯಾರ್ಧ ಪರ್ವತಗಳ ಶ್ರೇಣಿಯಲ್ಲಿರ್ತಕ್ಕಂಥ ಮನುಷ್ಯರಿಗೆ ಗುಣಸ್ಥಾನಗಳೆಷ್ಟು? 1ರಿಂದ 14. ಮತ್ತು ಭೂಚರ ಮನುಷ್ಯರಿಗೂ ಕೂಡ ಭೂಚರ ಮನುಷ್ಯರು ಅಂದ್ರೆ ಇದರೊಳಗೆ ತೀರ್ಥಂಕರ ಮೊದಲಾದವರು ಎಲ್ಲರೂ, ನಾವೆಲ್ಲರೂ ಬಂದ್ಬಿಡ್ತೇವೆ. ಇವರಿಗೆ ಗುಣಸ್ಥಾನ 1ರಿಂದ 14 ಇದೆ. ಇನ್ನು ಇದರಲ್ಲಿ ಗರ್ಭಜ ಮತ್ತು ಸಮೂರ್ಛ ಅಂತಕ್ಕಂಥ ಭೇದ ಇದೆ. ಯಾರಲ್ಲಿ? ಭೂಚರ ಮನುಷ್ಯರಲ್ಲಿ ಮತ್ತು ಖೇಚರ ಮನುಷ್ಯರಲ್ಲಿ. ಗರ್ಭಜ್ಯ ಮನುಷ್ಯರು ಇದ್ದಾರೆ, ಸಮೂರ್ಛನ್ ಮನುಷ್ಯರು ಇದ್ದಾರೆ. ಯಾಕೆಂದ್ರೆ ಆರ್ಯಖಂಡದವರು. ಮ್ಲೇಚ್ಛ ಖಂಡದ ಮನುಷ್ಯರಲ್ಲಿ ಇಲ್ಲ, ಗರ್ಭಜಿದ್ದಾರೆ ಕೇವಲ ಅವರು, ಸಮೂರ್ಛನಿಲ್ಲ ಮ್ಲೇಚ್ಛ ಖಂಡದ ಮನುಷ್ಯರಿಗೆ. ಭೇದಿಲ್ಲ.
ವಿದ್ಯಾಧರ ಶ್ರೇಣಿಯಲ್ಲಿ ಸಮೂರ್ಛನ್ ಮನುಷ್ಯರಿದ್ದಾರೆ. ಕರ್ಮಭೂಮಿ ಇದೆಯಲ್ಲ, ಎಲ್ಲಿಂದ ಮೋಕ್ಷ ಇದೆ, ಕರ್ಮಭೂಮಿ ಇದೆ, ಮೋಕ್ಷ ಇದೆ. ಅದು ಪ್ಯೂರ್ ಆರಿಖಂಡ, ಮ್ಲೇಚ್ಛ ಖಂಡ ಅಲ್ಲದು. ಮ್ಲೇಚ್ಛ ಖಂಡದಲ್ಲಿ ವಾತಾವರಣ ಇಲ್ಲಿಕ್ಕಿಂತ ಬೇರೆಯಾಗಿರತಕ್ಕಂಥ ವಾತಾವರಣ ಇರ್ತದೆ. ಮತ್ತು ಕಾಲ ಪರಿವರ್ತನೆಯ ಅಪೇಕ್ಷೆಯಿಂದ ನೋಡಿತು ಅಂತಂದ್ರೆ ಇಲ್ಲಿ 6 ಕಾಲದ ಪರಿವರ್ತನೆ ಇದೆ. ಮ್ಲೇಚ್ಛ ಖಂಡಗಳಲ್ಲಿ 1 ಕಾಲ ಪರಿವರ್ತನೆ ಇದೆ. ಯಾವುದು? ಔಸರ್ಪಿಣಿಯ 4ನೇ ಕಾಲ. 4ನೇ ಕಾಲದ ಆದಿಯಿಂದ ಹಿಡ್ಕೊಂಡು ಅಂತ್ಯದವರೆಗೆ ಯಾವ ಒಂದು ವಾತಾವರಣ ಇದೆ ಅದು ಮಾತ್ರ ಅಲ್ಲಿದೆ. ಉಳಿದ ಕಾಲಗಳ ಪರಿವರ್ತನೆ ಅಲ್ಲಿಲ್ಲ ಮ್ಲೇಚ್ಛ ಖಂಡಗಳಲ್ಲಿ. ಇನ್ನು ಉತ್ಸರ್ಪಿಣಿಯಲ್ಲಿ 3ನೇ ಕಾಲ, 6ನೇ ಕಾಲ ಕಳಿತು, 5ನೇ ಕಾಲ ಕಳಿತು, 3ನೇ ಕಾಲ ಬಂದಾಗ ಅದರ ಆದಿಯಿಂದ ಹಿಡ್ಕೊಂಡು ಅಂತ್ಯದವರೆಗೆ ಯಾವ ಒಂದು ಪರಿವರ್ತನೆ ಇದೆ ಅಷ್ಟಿದೆ. ಅಂದರೆ ಮನುಷ್ಯರ ಎತ್ತರಳತೆ ಹೆಚ್ಚಾಗುವುದು, ಕಡಿಮೆ ಆಗುವುದು ಅಲ್ಲಿಯೂ ಕೂಡ ಇದೆ. ಆದರೆ ಒಂದು ಹಸ್ತ ಪ್ರಮಾಣ ಮನುಷ್ಯರು ಇಲ್ಲಿ ಹೇಗೆ ಆಗ್ತಾರಲ್ಲ, ಪಂಚಮ ಕಾಲದಿಂದ ಷಷ್ಠಮ ಕಾಲದಲ್ಲಿ ಅದು ಕೊನೆಯಲ್ಲಿ 1 ಹಸ್ತ ಪ್ರಮಾಣ ಉಳಿತಾರು, ಆ ತರ ಅಲ್ಲಿಲ್ಲ. ಅಲ್ಲಿ 7 ಮೊಳ ತನಕ ಬಂದು ನಿಲ್ತಾರೆ ಮತ್ತು 7 ಮೊಳದಿಂದ 500 ಧನುಷ್ಯದವರೆಗೆ ಏರುತ್ತಾರೆ. 500 ಧನುಷ್ಯಕ್ಕಿಂತ ಹೆಚ್ಚಾಗುಲ್ಲ, 7 ಮೊಳಕ್ಕಿಂತ ಕಡಿಮೆಯಾಗುಲ್ಲ. ಯಾವ ಮನುಷ್ಯರು? ಮ್ಲೇಚ್ಛ ಖಂಡದ ಮನುಷ್ಯರು. ಮ್ಲೇಚ್ಛ ಖಂಡದ ಮನುಷ್ಯರು. ಇನ್ನು ಇವರಲ್ಲಿ ಗುಣಸ್ಥಾನ 170 ಆರ್ಯಖಂಡಜ ಆರ್ಯ ಮನುಷ್ಯರು. ಇವರಲ್ಲಿ ಗುಣಸ್ಥಾನ 1 ರಿಂದ 14 ಇದೆ. ನೂರ 170 ಆರ್ಯಖಂಡಜ ಮ್ಲೇಚ್ಛರು. ನೋಡಿ, ಇವರು ನಮ್ಮ ಖಂಡಗಳಲ್ಲಿ ಆರ್ಯಖಂಡದಲ್ಲಿ ಜನ್ಮ ತಾಳತಕ್ಕಂಥ ಮ್ಲೇಚ್ಛರು. ಏನ್ ಹೇಳಿದ್ರಿ ಇಲ್ಲಿ? ಗುಣಸ್ಥಾನ ಎಷ್ಟು? 1 ಗುಣಸ್ಥಾನ ಇವರಲ್ಲಿ. ಇವರಲ್ಲಿ 1 ಗುಣಸ್ಥಾನ. ಪರ್ಯಾಪ್ತಕ ಅವಸ್ಥೆಯಲ್ಲಿ ಇವರಿಗೆ ಗುಣಸ್ಥಾನ 1 ಅಂತ ಬರೆದಿರೋದು. ಆದರೆ ಇವರು ದೀಕ್ಷೆಯನ್ನು ತಕ್ಕೊಂಡ್ರು ಅಂತಂದ್ರೆ 14 ಗುಣಸ್ಥಾನಗಳಾಗಬಹುದು ಅಂತ ಅನಿಸ್ತದೆ. ಇಲ್ಲಿ ಅವರ ಇಲ್ಲಿ ಕೊಟ್ಟಾರ ನೋಡ್ರಿ ಜಾತಿಗಳನ್ನು. ಶಕ ಜಾತಿ, ಆರ್ಯಮ್ಲೇಚ್ಛರ ಭೇದಗಳು. ಶಕ ಜಾತಿ, ಯವನ ಜಾತಿ, ಶಬರ ಜಾತಿ, ಆದಿವಾಸಿ ಜಾತಿ, ಆರ್ಯತ್ವ ಭ್ರಷ್ಟ ಜಾತಿ. ಒಟ್ಟಿನಲ್ಲಿ ಧರ್ಮ ಸಂಸ್ಕಾರ ಒಟ್ಟಿಗೆ ಇಲ್ಲದೇ ಇರತಕ್ಕಂತಹ ಯಾವ ಒಂದು ಗ್ರೂಪ್ ಇರ್ತದೆ ಅಲ್ಲ, ಅದು ಮ್ಲೇಚ್ಛ ಜಾತಿ. ಅದಕ್ಕೆ ಆದಿವಾಸಿ ಅಂತ ಹೆಸರು ಬರಬಹುದು. ಅದಕ್ಕೆ ಪರಂಪರೆಯಿಂದ ಅವ್ರಿಗೆ ಒಂದು ಏನು ಹೆಸರಿದೆ ಅದು. ಮುಂದೆ ಧರ್ಮ. ಅಂದ್ರೆ ಧರ್ಮ ಸಂಸ್ಕಾರ ತಗೊಂಡು ಧರ್ಮ ಮಾಡಿದ್ರೆ ಇವರಿಗೆ ಧರ್ಮ ಆಗಲಿಕ್ಕೆ ಸಾಧ್ಯ ಇದೆ. ಮಾಡಿದರೆ ಮ್ಲೇಚ್ಛರಲ್ಲ, ಆರ್ಯಾದ್ರು. ಆದರೆ ಮ್ಲೇಚ್ಛತ್ವ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ 1 ಗುಣಸ್ಥಾನ. ಜನ್ಮ ತಾಳುವಾಗ ಹೆಚ್ಚಂದ್ರೆ 2 ನಿರ್ವೃತ್ತಿಯ ಪರ್ಯಾಪ್ತಿಗೆ. ಮತ್ತು ಆರ್ಯತ್ವ ಮ್ಲೇಚ್ಛತ್ವ ಸಂಸ್ಕಾರ ಎಲ್ಲಿ ತನಕ ಇದೆ, ಮ್ಲೇಚ್ಛರ ಅಂತಹ ಕ್ರಿಯಾಕಲಾಪಗಳು ಸಂಸ್ಕಾರಗಳು ಎಲ್ಲಿ ತನಕ ಇವೆ ಅಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ಗುಣಸ್ಥಾನ. ಇನ್ನು ಅವರಿಗೆ ಸಂಸ್ಕಾರ ಕೊಟ್ಟಿತು, ಆರ್ಯ ಆದರೂ, ಸೈಮಿಗಳಾದರೂ, ಸಮ್ಯಕ್ ದೃಷ್ಟಿಗಳಾದರೂ ಗುಣಸ್ಥಾನಗಳನ್ನು ಹೆಚ್ಚಿಸಿಕೊಂಡ್ರು ಅಂತಂದ್ರೆ ಹೆಚ್ಚಿಸಿಕೊಳ್ಳಬಹುದು. ಆದರೆ ಹೆಚ್ಚಿಸಿಕೊಳ್ಳುತ್ತಾರೋ ಅಥವಾ ಇಲ್ಲ? ಕೊಳ್ಳಬಹುದು. ಹೆಚ್ಚಿಸಿಕೊಳ್ತಾರೋ ಅಥವಾ ಇಲ್ಲ ಅನ್ನುವುದನ್ನ ತೀರ್ಥಂಕರಲ್ಲಿ
ವಿಶೇಷ ಚರ್ಚಾ ಇದ್ರದ್ದು ಮಾಡಿಲ್ಲ. ಆಗಮಶಾಸ್ತ್ರಗಳು ಸ್ವಲ್ಪ ಇವೆ, ಸ್ವಲ್ಪ. ಬಹಳಷ್ಟು ಶಾಸ್ತ್ರಗಳೆಲ್ಲ ನಶಿಸಿ ಹೋಗಿವೆ. ಇನ್ನು ಸ್ವಲ್ಪ ಆಗಮದಲ್ಲಿ ಯಾವ್ಯಾವ ವಿಷಯ ಹುಡುಕಾಡೋದು? ಒಂದು ಬೊಗಸೆ ನೀರಿನಲ್ಲಿ ಏನೇನು ಹುಡುಕಾಡೋರು, ಮುತ್ತು ಹುಡುಕಾಡೋರು, ಶಿಪ್ ಹುಡುಕಾಡೋರು, ರತ್ನಗಳನ್ನು ಹುಡುಕಾಡೋರು, ಎಲ್ಲಿಯೂ ಸಿಗವು. ಶಬರ್ ಜಾತಿ ಕಾಡಿನಲ್ಲಿರ್ತಕ್ಕಂಥವ್ರು, ಶಬರಿ ಅಂತಾರಲ್ಲ, ಕಾಡಿನಲ್ಲಿರುವಂಥವ್ರು. ಆದಿವಾಸಿ ಆದಿಕಾಲದಿಂದ ಕಾಡಿನಲ್ಲಿಯೇ ಇದ್ದು ಜೀವನ ಸಾಗಿಸುವವರು. ಅದೇ ಪ್ರಕಾರದವರು ಇದ್ದಾರೆ ಅವರು. ಅದು ಒಂದು ವರ್ಗ, ಶಕವರ್ಗ ಹೆಸರದು. ಧರ್ಮ ಕರ್ಮಗಳ ಸಂಸ್ಕಾರ ಇಲ್ಲದಂತಹ ಶಕ ವರ್ಗ. ಯವನ್ ವರ್ಗ, ಶಕ ವರ್ಗ, ಶಬರ್ ವರ್ಗ, ಆದಿವಾಸಿ ವರ್ಗ ಮತ್ತು ಆರ್ಯತ್ವ ಭ್ರಷ್ಟ ವರ್ಗ ಎಲ್ಲ ಮ್ಲೇಚ್ಛದ ಭೇದಗಳು ಇವು. ಇನ್ನು 170 ಆರ್ಯ ಖಂಡಜ ಆರ್ಯ ಮನುಷ್ಯರು. ಇವರಿಗೆ ಒಟ್ಟು ಗುಣಸ್ಥಾನಗಳು 1 ರಿಂದ 14. ಇವರಲ್ಲಿ 2 ಭೇದ ಇದೆ. ರಿದ್ಧಿ ಪ್ರಾಪ್ತ ಆರ್ಯರು, ವೃದ್ಧಿ ರಹಿತ ಆರ್ಯರು. ಈ ಮನುಷ್ಯರಲ್ಲಿ ವೃದ್ಧಿ ಪ್ರಾಪ್ತರಿಗೆ 8 ಭೇದ, ವೃದ್ಧಿ ರಹಿತ ಆರ್ಯರಿಗೆ 5 ಭೇದ. ವೃದ್ಧಿ ಪ್ರಾಪ್ತ ಆರ್ಯರು ಅಂತಂದ್ರೆ ಯಾರಿಗೆ ವೃದ್ಧಿಗಳು ಪ್ರಾಪ್ತ ಆಗಿವೆ ಅವರು. ಬುದ್ಧಿವೃದ್ಧಿ, ಚಾರಣ ವೃದ್ಧಿ ಮುನಿಗಳು ಇವರೆಲ್ಲ. ಬುದ್ಧಿವೃದ್ಧಿ, ಚಾರಣ ವೃದ್ಧಿ, ವಿಕ್ರಿಯಾವೃದ್ಧಿ, ತಪವೃದ್ಧಿ, ಬಲವೃದ್ಧಿ, ಔಷಧಿ ವೃದ್ಧಿ, ರಸವೃದ್ಧಿ, ಕ್ಷೇತ್ರ ವೃದ್ಧಿ. ಈ ರೀತಿ ಬುದ್ಧಿವೃದ್ಧಿ ಅಂದರೆ ಬುದ್ಧಿ ಬಹಳ ತೀಕ್ಷ್ಣ ಇರ್ತದೆ. ಅಂದರೆ ದ್ವಾದಶಾಂಗವನ್ನು ಅಲ್ಪ ಸಮಯದಲ್ಲಿ ಚಿಂತನೆ ಮಾಡುವಂತಹ ಶಕ್ತಿ, ವಿಶಿಷ್ಟ ಬುದ್ಧಿ ಇದ್ದಂತಹ ಮುನಿಗಳು. ಮತ್ತು ಗಣಧರ್ ಪರಮಿಷ್ಠಿಗಳು. ಗಣಧರ್ ಪರಮಿಷ್ಠಿಗಳಿಗೆ ಸುಮಾರಾಗಿ ಎಲ್ಲಾ ವೃದ್ಧಿಗಳಿವೆ. ಇನ್ನು ಚಾರಣ ವೃದ್ಧಿ, ವೃದ್ಧಿಯಲ್ಲಿ ಪ್ರಾಪ್ತ ಆಗ್ತವು. ಸೌನನ್ ಬೇಕಿದಕ್ಕೆ 1ನೇ ಸೌನನ, 2ನೇ ಸೌನನ ಅಥವಾ 3ನೇ ಸೌನನ. ಉತ್ತಮ ಸೌನನದವರಿಗೆ ಮಾತ್ರ ವೃದ್ಧಿಗಳಾಗೋದು. ಉಳಿದ ಸೌನನಗಳಲ್ಲಿ ವೃದ್ಧಿಗಳಿಲ್ಲ. ಇದೊಂದು ನಿಯಮ ಇದೆ. ಹಾ, ವೃದ್ಧಿರಹಿತ ಆರ್ಯರು ಸಾಮಾನ್ಯವಾಗಿ ಆರ್ಯ ಜಾತಿಯಲ್ಲಿ ಜನ್ಮ ತಾಳಿದವರು ಜಾತ್ಯಾರ್ಯ. ಆರ್ಯ ಕ್ಷೇತ್ರದಲ್ಲಿ ಜನ್ಮ ತಾಳಿದ್ದಾರೆ, ಆದ್ದರಿಂದ ಅವರಿಗೆ ಕ್ಷೇತ್ರಾರ್ಯ. ಮತ್ತು ಆರ್ಯ ಕ್ಷೇತ್ರದಲ್ಲಿ ಜನ್ಮ ತಾಳಿ ಆರ್ಯರಂತಹ ಕ್ರಿಯಾಕಲಾಪಗಳನ್ನು ಮಾಡ್ತಾ ಇದ್ದಾರೆ, ಅವರು ಕರ್ಮಾರ್ಯ. ಮತ್ತು ದರ್ಶನಾರ್ಯ. ದರ್ಶನಾರ್ಯ ಅಂದರೆ ಸಮ್ಯಕ್ತ್ವವನ್ನು ಧರಿಸಿದ್ದಾರೆ. ಆರ್ಯಖಂಡದಲ್ಲಿ ಜನ್ಮ ತಾಳುವ ಕಾರಣದಿಂದ ಸಮ್ಯಕ್ತ್ವವನ್ನು ಧರಿಸಿದ್ದಾರೆ, ಅವರು ದರ್ಶನಾರ್ಯ. ಚಾರಿತ್ರಾರ್ಯ, ರತ್ನತ್ರಯವನ್ನು ಧರಿಸಿದ್ದಾರೆ, ಅವರು ಚಾರಿತ್ರಾರ್ಯ. ಇದರಲ್ಲಿ ನೀವು ಎಲ್ಲಿ ಕೂತ್ಕೊಳ್ತೀರಿ ನೋಡ್ರಿ, ನೀವು ದರ್ಶನಾರ್ಯದಲ್ಲಿ ಇದ್ದೀರಿ. ಈಗ ದರ್ಶನಾರ್ಯ. ಯಾರಿಗೆ ದರ್ಶನ ಕೊಡವ್ರ? ಮ್ಲೇಚ್ಛ ಖಂಡದವ್ರಿಗೆ ಸ್ವಲ್ಪ ದರ್ಶನ ಕೊಡ್ರಿ, ಈ ತರ ಸಮ್ಯಕ್ ದೃಷ್ಟಿಗಳಾಗ್ರಿ. ಮ್ಲೇಚ್ಛ ಖಂಡದಾಗಿದ್ದಂಗಿದ್ರಿಲ್ಲ, ಈಗ ದರ್ಶನಾರ್ಯದೊಳಗೆ ಬಂದ್ರಿ. ಆವಾಗ ಎಲ್ಲಿದ್ರಿ? 5ನೇ ನಂಬರ್ದಲ್ಲಿ. ಈಚೆ ಕಡೆ 5ನೇ ನಂಬರ್ಕಿದ್ರಿ ನೋಡಿ.
ಈಚೆ ಕಡೆ 5ನೇ ನಂಬರ್ನಲ್ಲಿದ್ರಿ. ಆದಿವಾಸಿ ಅಂತ ಇರಲಿಲ್ಲ. ಕರ್ಮಾರ್ಯದಲ್ಲಿ ಕರ್ಮಾರ್ಯ ಅಂತಂದ್ರೆ ಆರ್ಯಖಂಡದಲ್ಲಿ ಜನ್ಮ ತಾಳಿದ ನಂತರ ಯಾವ ಕ್ರಿಯಾಕಲಾಪಗಳನ್ನ ಬಾಹ್ಯವಾಗಿ ನಾವು ಮಾಡಬೇಕು, ಧರ್ಮವನ್ನು ತಿಳಿಯದೆ ಬಾಹ್ಯ ಕ್ರಿಯಾಕಲಾಪಗಳನ್ನು ಮಾಡ್ತಾ ಮಾಡ್ತಾ ಬಂದಿದ್ದೀವಿ, ಅದು ಕರ್ಮಾರ್ಯತ್ವ, ಅದು ಕರ್ಮಾರ್ಯ. ಇನ್ನು ಆದರೆ ನಾವು ಯಾವುದೇ ಒಂದು ಇತಿಹಾಸದಲ್ಲಿ ಎಷ್ಟೋ ಹಿಂದಿನ ಕಾಲದಲ್ಲಿ ಸಮ್ಯಕ್ತದ ಚರ್ಚೆ ಇಲ್ಲ, ಧರ್ಮದ ಚರ್ಚೆ ಇಲ್ಲ, ನಿಜವಾದ ತತ್ವಗಳ ಚರ್ಚೆ ಇಲ್ಲ, ಶ್ರದ್ಧಾನ್ ಮಾಡುವಂತ ವಸ್ತು ಯಾವುದು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅದಕ್ಕಾಗಿ ನಾವು ಚ್ಯುತಾಗಿದ್ದೇವೆ. ಆದ್ದರಿಂದ 5ನೇ ನಂಬರ್ದಲ್ಲಿ ಇದ್ದಿರಬಹುದು. ಅಂದ್ರೆ ರತ್ನತ್ರಯ ಚ್ಯುತ. ಇನ್ನು ಜಾತಿಯಲ್ಲಿ ಹುಟ್ಟಿರಬಹುದು, ಆ ತರನೂ ಇದ್ದೇವೆ ನಾವು. ಜಾತ್ಯಾರಿ ಯಾವಾಗ ಆರ್ಯ ಜಾತಿಯಲ್ಲಿ ಹುಟ್ಟಿ ಆರ್ಯರಂತಹ ಕೆಲಸ ಮಾಡುವುದು, ಅದು ಇತ್ತು ಅಂತಂದ್ರೆ ಜಾತ್ಯಾರ್ಯ. ಮಾನವೀಯ ಕುಲಕ್ಕೆ ಸಂಬಂಧಪಡುವಂತಹ ಮಾನವೀಯ ಗುಣಗಳನ್ನು ಆಚರಿಸ್ತಾ ಇದ್ದರೆ ಜಾತ್ಯಾರ್ಯ. ಅಂದ್ರೆ ಉಚ್ಚ ಕುಲದಲ್ಲಿ ಜನ್ಮ ತಾಳಿದಿರಿ, ಉಚ್ಚ ಕುಲದ ಆಚರಣೆನೂ ಬೇಕಲ್ಲ. ಏನ್ ಬೇಕು? ಬಾಹ್ಯಾಚರಣೆ ಆದರೂ ಬೇಕು, ಅದು ಜಾತ್ಯಾರ್ಯ. ಮತ್ತು ಆ ಬಾಹ್ಯಾಚರಣೆನೂ ಇಲ್ಲ ಅಂತಂದ್ರೆ ಮ್ಲೇಚ್ಛ. ಆರ್ಯತ್ವ ಭ್ರಷ್ಟ ಜಾತಿ. ಕ್ಷೇತ್ರಾರ್ಯ, ಭರತ ಕ್ಷೇತ್ರದಲ್ಲಿ ಜನ್ಮ ತಾಳಿದ್ದೀವಿ, ಆರ್ಯಖಂಡದಲ್ಲಿ ಜನ್ಮ ತಾಳಿದ್ದೀವಿ, ಇದು ಕ್ಷೇತ್ರಾರ್ಯ. ಕರ್ಮಾರ್ಯ, ನಾವು ಯೋಗ್ಯವಾದ ಬಾಹ್ಯ ಕರ್ಮಗಳನ್ನು ಮಾಡ್ತೀವಿ. ಆರ್ಯರ ಬಾಹ್ಯ ಕರ್ಮಗಳು ಯಾವ ಇರಬೇಕು ಅವುಗಳನ್ನೇ ಮಾಡ್ತೀವಿ. ವ್ಯವಸಾಯದಲ್ಲಿ ಅಂಥ ವ್ಯವಸಾಯನ ಮಾಡ್ತೀವಿ, ಅಂಥ ಉದ್ಯೋಗನ್ನೇ ಮಾಡ್ತೀವಿ. ಇದು ನಮ್ಮ ಕರ್ಮಾರ್ಯತ್ವ. ಹಿಂಸಾಜನಕ್ಕೆ ಯಾವುದೂ ವ್ಯವಸಾಯ ಉದ್ಯೋಗ ಮಾಡೋಲ್ಲ, ಇದು ಆರ್ಯತ್ವ, ಕರ್ಮಾರ್ಯತ್ವ. ಇದು ಇರೋದು ಕಷ್ಟ. ಕೆಲವೊಬ್ಬರಲ್ಲಿ ಇದು ಇರುವುದಿಲ್ಲ. ಚಪ್ಪಲಂಗಡಿ, ಬುಟ್ಟದಂಗಡಿ, ಆಮೇಲೆ ರೇಷ್ಮೆ ವ್ಯವಸಾಯ, ಆಮೇಲೆ ದನಕರುಗಳನ್ನ ಮಾರೋದು, ತಗೊಳ್ಳೋದು, ಕೊಡೋದು ವ್ಯವಹಾರ, ಇದೆಲ್ಲ ಕರ್ಮಾರ್ಯತ್ವದ ಕೆಲಸ ಅಲ್ಲ. ದರ್ಶನಾರ್ಯ ಅಂದ್ರೆ ಸಮ್ಯಕ್ ದೃಷ್ಟಿ, ಚಾರಿತ್ರಾರ್ಯ ಅಂದ್ರೆ ಚಾರಿತ್ರವಂತ, ಅನ್ನುವ ದೇಶವೃತ್ತಿ ಅಥವಾ ಮಹಾವೃತ್ತಿ ಚಾರಿತ್ರಾರ್ಯ. ವೃದ್ಧಿ ಸಹಿತಾರ್ಯರು ಮತ್ತು ವೃದ್ಧಿ ರಹಿತಾರ್ಯರು. ವೃದ್ಧಿ ರಹಿತಾರ್ಯರಲ್ಲಿ ರತ್ನತ್ರ ಇರಲಿಕ್ಕೆ ಸಾಧ್ಯ, ವೃದ್ಧಿಗಳ ಇರುವುದಿಲ್ಲ. ಅಂದ್ರೆ ಇವರು 6 ಸಹನದವರು ಇರಬಹುದು ಅಲ್ಲ. ವೃದ್ಧಿ ಪ್ರಾಪ್ತ ಆರ್ಯರು 6 ಸಹನದವರು ಆಗಿರ್ಲಿಕ್ಕೆ ಸಾಧ್ಯ. ಆದರೆ ವೃದ್ಧಿ ಪ್ರಾಪ್ತ ಆರ್ಯರು 3 ಸಹನವುಳ್ಳವರೇ ಇರ್ತಾರೆ. ಯಾರ ಸೌನನ್ 6 ಇರಬಹುದು, ವೃದ್ಧಿ ಪ್ರಾಪ್ತ ಆಗಲಿಲ್ಲ ಅಂದ್ರೆ ಏನ್ ಗ್ಯಾರಂಟಿ ಇದೆಯೇನು? ಸೌನನ್ ಇತ್ತು ಅಂತಂದ್ರೆ ವೃದ್ಧಿ ಪ್ರಾಪ್ತ ಆಗೇ ಆಗ್ತದೆ ಅನ್ನುವಂಥದ್ದು ಗ್ಯಾರಂಟಿ ಇದೆಯೇನು? ಇಲ್ಲ. ಅಂಥವರು ಕೂಡ ಇರ್ತಾರಲ್ಲ, ಅವರೆಲ್ಲ ಚಾರಿತ್ರಾರ್ಯರು. ರತ್ನತ್ರ ಇದ್ರೆ ಚಾರಿತ್ರಾರ್ಯರು, ರತ್ನತ್ರ ಏನೂ ಇಲ್ಲ ಅಂದ್ರೆ ಜಾತ್ಯಾರ್ಯರು, ಆದ್ವಿ ಇಲ್ಲ ಅಂತಂದ್ರೆ ಕ್ಷೇತ್ರಾರ್ಯರು. ಏನು ಕರ್ಮಾರ್ಯ ಆಗೋದು ಮತ್ತು ಜಾತ್ಯಾರ್ಯ ಆಗೋದು, ದರ್ಶನಾರ್ಯ ಆಗೋದು, ಚಾರಿತ್ರಾರ್ಯ ಆಗೋದು, ಇದೆಲ್ಲ ಪುರುಷಾರ್ಥದ ಆಧಾರದಿಂದ ಹೋಗೋದು. ಪುರುಷಾರ್ಥ ಮಾಡಿದ್ರೆ ಇದೆ, ಇಲ್ಲ ಅಂತಂದ್ರೆ ಇಲ್ಲ. ಇನ್ನು ಗರ್ಭಜ ಮನುಷ್ಯರಲ್ಲಿ ಯಾವ ಈ 2 ಭೇದಗಳನ್ನು ಮಾಡಿತು, ಆರ್ಯ ಮನುಷ್ಯರು ಮತ್ತು ಮ್ಲೇಚ್ಛ ಮನುಷ್ಯ. ಆರ್ಯ ಮ್ಲೇಚ್ಛ ಮನುಷ್ಯರು
ಇವು ಎರಡೂ ಭೇದಗಳಿವೆ. ಆದರೆ ಪರ್ಯಾಪ್ತಕ ಅವಸ್ಥೆಯಲ್ಲಿ ಒಬ್ಬರಿಗೆ ಒಂದೇ ಗುಣಸ್ಥಾನ ಮತ್ತು ಇನ್ನೊಬ್ಬರಿಗೆ 1ರಿಂದ 14 ಗುಣಸ್ಥಾನಗಳು ಆಗಬಹುದು. ವೃದ್ಧಿ ಪ್ರಾಪ್ತ ಆರ್ಯರಿಗೂ ಕೂಡ 1ರಿಂದ 14 ಗುಣಸ್ಥಾನಗಳು ಆಗಬಹುದು. ಅಂದ್ರೆ 6 ಸಹನನಿವೆ. ಪುರುಷಾರ್ಥ ಮಾಡಿದ್ರು ಅಂದ್ರೆ 1ರಿಂದ 14 ಆಗಬಹುದು. ಹಿಂದಿಯಲ್ಲಿ ಏನು ಕೊಟ್ಟಿದೆ? ಆರ್ಯ ಮ್ಲೇಚ್ಛರಲ್ಲಿ ಎಷ್ಟು ಗುಣಸ್ಥಾನಗಳು? ಒಂದೇ ಇದೆಯಲ್ಲ? ಒಂದೇ ಇದೆ ಅವರಿಗೆ. ಒಂದಕ್ಕಿಂತ ಹೆಚ್ಚು ಗುಣಸ್ಥಾನಗಳಾಗಬಹುದು ಅನ್ನುವಂಥ ಚರ್ಚಾ ಎಲ್ಲಿ ಇಲ್ಲ. ಆದಿವಾಸಿಗಳನ್ನ ಎಷ್ಟು ತಿದ್ದವರು, ಏನ್ ಮಾಡೋರು, ಪಾತ್ರತೆ ಇರಲ್ಲ ಅವರಲ್ಲಿ. ಎಷ್ಟು ಹೇಳಿದ್ರು ವಂಶ ಪರಂಪರೆಯಿಂದ ಏನ್ ಬಂದಿರ್ತದೆ ಅವ್ರದ್ದು, ಆ ಸಂಸ್ಕಾರಗಳು ಹೋಗುವುದೇ ಇಲ್ಲ. ಇಲ್ಲೇ ಹೋಗಲು ಮತ್ತೆ ಅಲ್ಲಿ ಹೋಗಿ ಅನ್ ಕೆಲಸ ಮಾಡೋದು. ಗರ್ಭಜ ಮನುಷ್ಯ ಮತ್ತು ಸಮೂರ್ಛನ್ ಮನುಷ್ಯ. ಸಮೂರ್ಛನ್ ಮನುಷ್ಯರಿಗೆ ಒಂದೇ ಗುಣಸ್ಥಾನ. ಇವರು ಲಬ್ಧಿ ಅಪರ್ಯಾಪ್ತಕ ಮನುಷ್ಯರು. 170 ಆರ್ಯಖಂಡಜ ಆರ್ಯ ಮನುಷ್ಯರ ಮಲಮೂತ್ರದಲ್ಲಿ ಹುಟ್ಟುವ ಮನುಷ್ಯರು. ತಿಲೋವಿಪನ್ನತಿ 4ನೇ ಅಧಿಕಾರ 2948ನೇ ಗಾಥೆ. ಜೈನೇಂದ್ರ ಸಿದ್ಧಾಂತ ಕೋಶದಲ್ಲೂ ನೋಡಬಹುದು 4ನೇ ಭಾಗ 126ನೇ ಪುಟ ಮತ್ತು 127ನೇ ಪುಟದಲ್ಲಿ. ಇವರಿಗೆ ಒಂದೇ ಗುಣಸ್ಥಾನ ಇದೆ. ಇನ್ನು ಮೂಲದಲ್ಲಿ ಮನುಷ್ಯರಿಗೆ 2 ಭೇದಗಳನ್ನು ಮಾಡಿತ್ತು. ಕರ್ಮಭೂಮಿಜ ಮನುಷ್ಯರಿಗೆ ಆರ್ಖಂಡಜ ಮನುಷ್ಯರು ಮತ್ತು ಮ್ಲೇಚ್ಛ ಖಂಡಜ ಮನುಷ್ಯರು. ಮ್ಲೇಚ್ಛ ಖಂಡದಲ್ಲಿ ಜನ್ಮ ತಾಳುವಂತ ಪ್ಯೂರ್ ಮ್ಲೇಚ್ಛರು. ಆರ್ಯಖಂಡದಿಂದ ಸಂಪರ್ಕನೂ ಇಲ್ಲ. ಅಂಥ ಮ್ಲೇಚ್ಛ ಖಂಡದಲ್ಲಿ ಗುಣಸ್ಥಾನ ಒಂದೇ ಇದೆ. ಇವರು ಗರ್ಭಜಿದ್ದಾರೆ. ಆದರೆ ಇವರ ಮಲಮೂತ್ರದಲ್ಲಿ ಸಮೂರ್ಛನ್ ಮನುಷ್ಯರ ಉತ್ಪತ್ತಿ ಇರುವುದಿಲ್ಲ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇವರಿಗೆ ಗುಣಸ್ಥಾನ ಎಷ್ಟು? 1 ಅಂತ ಹೇಳಬಹುದು. ಇನ್ನು 2ನೇ ಗುಣಸ್ಥಾನ ಇದ್ರೂ ಅದು ಇದೇ ಇಲ್ವೋ ಸಮೋಷಣದಲ್ಲಿ ಕೇಳೋಣ. ಸಮೋಷಣದಲ್ಲಿ ಹೋದಾಗ ಭಗವಂತರಿಗೆ ಕೇಳಿ ನೋಡೋಣ. ಆರ್ಯಖಂಡ 170 ಗುಂಡ್ಲೆ 5 ಮ್ಲೇಚ್ಛ ಖಂಡ, 850 ಮ್ಲೇಚ್ಛ ಖಂಡಗಳು. ಕೆಳಗಡೆಗೆ ವಿಶೇಷ 150 ಮ್ಲೇಚ್ಛ ಖಂಡಗಳಲ್ಲಿ ಗರ್ಭಜ ಮನುಷ್ಯರು ಇರುತ್ತಾರೆ. ಸಮೂರ್ಛನ ಮನುಷ್ಯರು ಇರುವುದಿಲ್ಲ. ಹಾಗೂ ಸಂಘಿ ಅಸೌಜ್ಞಿ ಪಂಚೇಂದ್ರಿಯ ಪರ್ಯಾಪ್ತಕ ಗರ್ಭಜ ಜಲ್ಚರ ಥಲ್ಚರ ನವಚರ ತಿರ್ಯಂಶಗಳು ಇರುತ್ತವೆ. ಆದರೆ ಸೌಜ್ಞಿ ಅಸೌಜ್ಞಿ ಪಂಚೇಂದ್ರಿಯ ಅಪರ್ಯಾಪ್ತಕ ಜಲ್ಚರ ಥಲ್ಚರ ನವಚರ ತಿರ್ಯಂಶಗಳು ಹಾಗೂ ವಿಕಲತ್ರಯ ಪರ್ಯಾಪ್ತಕ ಅಪರ್ಯಾಪ್ತಕ ತಿರ್ಯಂಶಗಳು ಇರುವುದಿಲ್ಲ. ನೋಡಿ, ಯಾವ ಇರುತ್ತವೆ ಯಾವ ಇರುವುದಿಲ್ಲ ಅನ್ನೋದನ್ನ ಟಿಪ್ಪಣಿಯಲ್ಲಿ ಒಳ್ಳೆಯದಾಗಿ ಕೊಟ್ಟಿದೆ. ಕರ್ಮಭೂಮಿಯಲ್ಲಿ ಸರ್ವತ್ರ ಅಕಾಲ ಮರಣ ಇದೆ. ಕರ್ಮಭೂಮಿಯಲ್ಲಿ ಮ್ಲೇಚ್ಛ ಖಂಡದಲ್ಲೂ ಅಕಾಲ ಮರಣ ಇದೆ ಮತ್ತು ಆರ್ಯಖಂಡಗಳಲ್ಲೂ ಅಕಾಲ ಮರಣ ಇದೆ. ಗೋಮಟ್ಸಾರ ಜೀವಕಾಂಡ ಗಾಥೆ 80, ಕಾರ್ತಿಕೇಯ ಅನುಪ್ರೇಕ್ಷಾ ಗಾಥೆ 132, 133 ಈ ಆಧಾರದಿಂದ ಕೊಟ್ಟಿರುವುದು. ಅಂದ್ರೆ ಮ್ಲೇಚ್ಛ ಖಂಡದಲ್ಲಿ ಏನೇನಿರಲ್ಲ ಅನ್ನುವುದನ್ನು ಹೇಳಿದರು. ಸೌಜ್ಞಿ ಅಸೌಜ್ಞಿ ಪಂಚೇಂದ್ರಿಯ ಅಪರ್ಯಾಪ್ತಕ. ಅಪರ್ಯಾಪ್ತಕ ಅಂದ್ರೆ ಸಮೂರ್ಛನ. ಜಲ್ಚರ್ ಅಂತ ಜಲ್ಚರ್ನೂ ಇಲ್ಲ, ಥಲ್ಚರ್ನೂ ಇಲ್ಲ, ನಭ್ಚರ್ನೂ ಇಲ್ಲ. ಮತ್ತು ವಿಕಲತ್ರಯಗಳಲ್ಲಿ ಏನು ಒಂದು ಪರ್ಯಾಪ್ತಕ ಅಪರ್ಯಾಪ್ತಕ ತಿರ್ಯಂಶಿಗಳಿವೆ, ಅವು ಇಲ್ಲ.
ನೋಡಿ, ಪರ್ಯಾಪ್ತಕನೂ ಇಲ್ಲ, ಅಪರ್ಯಾಪ್ತಕನೂ ಇಲ್ಲ. ಸಮೂರ್ಛನ ಜೀವಿಗಳ ಉತ್ಪತ್ತಿ ಅಲ್ಲಿ ಇಲ್ಲವೇ ಇಲ್ಲ. ಕೇವಲ ಪಂಚೇಂದ್ರಿಯ ಗರ್ಭಜ ಜಲಚರ ಥಲ್ಚರ್ ನವಚರಗಳಿವೆ, ಸಮೂರ್ಛನಿಲ್ಲ. ಯಾವುದೇ ಪ್ರಕಾರದ ಸಮೂರ್ಛನ ಜೀವಿಗಳಿಗೆ ಉತ್ಪತ್ತಿ ಇಲ್ಲ. ಅಂದ್ರೆ ಏನಾಯ್ತು, ಕರ್ಮಭೂಮಿಯಲ್ಲಿ ಇದ್ದರೂ ಕೂಡ ಈ 880 ಮ್ಲೇಚ್ಛಖಂಡಗಳು, 850 ಮ್ಲೇಚ್ಛಖಂಡಗಳು ಕರ್ಮಭೂಮಿಯಲ್ಲಿ ಇರುತ್ತಿದ್ದರೂ ಭೋಗಭೂಮಿಯಂತೆ ಇಲ್ಲಿ ಸಮೂರ್ಛನ ತಿರ್ಯಂಚ ಮತ್ತು ಮನುಷ್ಯರ ಉತ್ಪತ್ತಿ ಆಗುವುದಿಲ್ಲ. ಅಲ್ಲಿಯ ನಿಯಮ ಇಲ್ಲಿದೆ ಮ್ಲೇಚ್ಛಖಂಡಗಳಲ್ಲಿ, ಆದರೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಎಲ್ಲಾ ಪ್ರಕಾರದ ವೆರೈಟಿ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲೆಲ್ಲ ಬೇಕಲ್ಲ ವೆರೈಟಿ. ಇಲ್ಲಿ ಎಲ್ಲಾ ಪ್ರಕಾರದ ವಿವಿಧತ್ವ ಇದೆ. ತೀರ್ಥಂಕರರು ಜನ್ಮದಿಂದಲೇ ಮಲಮೂತ್ರದಿಂದ ರಹಿತರು. ಅವರ ಶರೀರದಲ್ಲಿ ಸಮೂರ್ಛನ ಮನುಷ್ಯರ ಉತ್ಪತ್ತಿ ಎಲ್ಲಿದೆ? ಆಗುವುದೇ ಇಲ್ಲ. ವಿದ್ಯಾಧರರಿಗೂ ಅವ್ರಿಗಿದೆಯಲ್ಲ. ಯಾವ ಕ್ಷೇತ್ರದಿಂದ ಮೋಕ್ಷ ಇದೆ ಅಲ್ಲಿ ಎಲ್ಲಾ ಪ್ರಕಾರದ ಮನುಷ್ಯರಿರವ್ರೆ. ವಿಜಯಾರ್ಧ ಶ್ರೇಣಿಯಲ್ಲಿ ಮೋಕ್ಷ ಇದೆ. ಆದ್ದರಿಂದ ಎಲ್ಲಾ ಪ್ರಕಾರದ ಮನುಷ್ಯರಲ್ಲಿ ಇದ್ದಾರೆ. ಮ್ಲೇಚ್ಛರು ಇದ್ದಾರೆ, 6 ಮ್ಲೇಚ್ಛರು ಇದ್ದಾರೆ, ಸಮೂರ್ಛನ್ ಮನುಷ್ಯರು ಇದ್ದಾರೆ, ಗರ್ಭಜ ಮನುಷ್ಯರು ಇದ್ದಾರೆ, ಜರಾಯುಜ. ಗುಣಸ್ಥಾನ ಒಂದೇ, ಅಲ್ಲಿ ಗುಣಸ್ಥಾನ ಒಂದೇ. ಇನ್ನು ಇದರಲ್ಲಿ ಆದಿಪುರಾಣದಲ್ಲಿ ಒಂದು ವಿಷಯವನ್ನ ಏನು ಹೇಳ್ತಾರಂತಂದ್ರೆ, ಮ್ಲೇಚ್ಛಖಂಡದ ಮನುಷ್ಯರು ಆರ್ಯಖಂಡದಲ್ಲಿ ಬಂದ ನಂತರ ಇಲ್ಲಿಯ ಸಂಸ್ಕಾರವನ್ನು ಪಡೆದು ಸಮ್ಯಕ್ ದೃಷ್ಟಿಗಳಾಗಬಹುದು. ಭರತ ಚಕ್ರವರ್ತಿ ಯಾವ ಕನ್ಯೆಯರನ್ನ ಮದುವೆ ಮಾಡಿಕೊಂಡು ಬಂದಿದ್ದಲ್ಲ, ಆ ಕನ್ಯೆಯರ ಮಕ್ಕಳು ಮೋಕ್ಷಕ್ಕೆ ಹೋಗಿದ್ದಾರೆ. ಆ ತರ 1ರಿಂದ 14 ಗುಣಸ್ಥಾನಗಳಿವೆ. ಆದರೆ ಅಲ್ಲಿಂದ ಬಂದಂತ ಮನುಷ್ಯರು ಅವರ ಚರ್ಚೆ ಇಲ್ಲ. ಇಲ್ಲಿ ಸಂಸ್ಕಾರ ಪಡೆದ ನಂತರ 1ರಿಂದ 4 ಗುಣಸ್ಥಾನಗಳೇನೋ ಆಗಬಹುದು, ಆದರೆ ಮೋಕ್ಷಕ್ಕೆ ಹೋಗಬಹುದು ಅಥವಾ ಇಲ್ಲ ಅನ್ನುವಂಥ ಚರ್ಚೆ ಇಲ್ಲ. ಸಮ್ಯಕ್ ದೃಷ್ಟಿ ಆಗಬಹುದು ಇಲ್ಲಿ ಬಂದ ನಂತರ, ಅಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಖಂಡದಲ್ಲಿದ್ದಾಗ ಆ ಖಂಡಗಳಲ್ಲಿ ಒಂದೇ ಗುಣಸ್ಥಾನ, ಇಲ್ಲಿ ಸಂಸ್ಕಾರ ಪಡೆಯಬಹುದು. ಆ ಕನ್ಯೆಯರಿಗೆ ಆಯ್ತಲ್ಲ, ಒಂದು ಗುಣಸ್ಥಾನ 4 ಆಗಬಹುದು ಅವರಿಗೆ, 4, 5. ಕರ್ಮಕ್ಷೇತ್ರದಾಗ ಬಂದ್ರು, ಮ್ಲೇಚ್ಛ ಖಂಡದೊಳಗೆ ಬಂದ್ರಲ್ಲ. ಇಲ್ಲಿ ಸಂಸ್ಕಾರ ತಗೊಂಡ್ರಂದ್ರೆ ಆಗ್ತಾರ. ಅಲ್ಲಿಂದ ಬಂದಂತಹ
ಜನರಿಗೆ ಸಂಸ್ಕಾರ ಬರಬಹುದು ಅಂದ ಮೇಲೆ ಇಲ್ಲೇ ಇದ್ದಿರತಕ್ಕಂಥ ಮ್ಲೇಚ್ಛರಿಗೆ ಸಂಸ್ಕಾರ ಯಾಕೆ ಬರಬಾರದು? ಇಲ್ಲೇ ಇದ್ದಂಥ ಮ್ಲೇಚ್ಛ ಮನುಷ್ಯರಿಗೆ ಸಂಸ್ಕಾರ ಯಾಕೆ ಬರಬಾರದು? ಆದರೆ ಇಂಥ ಒಂದು ಸ್ಪಷ್ಟ ಉಲ್ಲೇಖ ಸಿಗೋಲ್ಲ. ಇನ್ನು ಭೋಗಭೂಮಿಯ ಭೇದಗಳನ್ನು ನೋಡಿ. ಭೋಗಭೂಮಿಜ ಮನುಷ್ಯರು ಮತ್ತು ಕುಭೋಗಭೂಮಿಜ ಮನುಷ್ಯರು. ಭೋಗಭೂಮಿಯಲ್ಲಿ ಎರಡು ಭೇದಗಳನ್ನು ಮಾಡಬೇಕು. ಇಲ್ಲಿ ಉತ್ತಮ, ಮಧ್ಯಮ, ಜಗನ್ಯ ಭೋಗಭೂಮಿ ಕೆಳಗಡೆಗೆ ಮಾಡಿದೆ ನೋಡಿ. ಇಷ್ಟ ಮುಗಿಸೋದಿಲ್ಲ. ಇದು ಸಣ್ಣದು ಇಷ್ಟ ಉಳಿತಲ್ಲ. ಈಗೇನು ಜಲ್ದಿ ಐತಿ? ಸೋಮವಾರ ಒಂದಿಂದ ಸಂತಿ ಒಂದು ನೆನಪು ಬಂತಲ್ಲ. ನಾಳೆ ತಗೊಂಡು